सच्चिदानन्दं यतिवर्यं महामतिं वेदान्तसारथ्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रियं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। 173 ಭಾಷ್ಯ ಭಾಗ. ನನು ಅಯಮೇವ ದೋಷಃ ननु अयमेव दोषः यतो दोषवत् क्षेत्र विज्ञातत्वं यद् दोषवत् क्षेत्र विज्ञातत्वं. ಆಯ್ತು ಸ್ವಾಮಿ, ನೋಡುವ ಆತ್ಮನಿಗೆ ನೋಡಿಸಿಕೊಂಡ ಶೋಕ ಮೋಹ ಭಯ ಅವಿದ್ಯೆ ಯಾವುದು ಅಂಟಿಲ್ಲ, ಸಂಬಂಧಪಟ್ಕೊಂಡಿಲ್ಲ, ಒಪ್ಪೋಣ. ಆದರೆ ಆ ಅವಿದ್ಯೆ ನೋಡ್ತಾನ, ಅವಿದ್ಯೆ ನೋಡೋದಿನ ಒಂದು ದೋಷ ಬರುತ್ತಾ? ಅದ್ ನೋಡೋದು ಅನ್ನೋದು ಹೇಗೆ, ಒಂದು ಕೊಲೆ ಆಗೋದನ್ನ ನೋಡ್ತಾ ಇದ್ದ, ಕೊಲೆ ಮಾಡ್ತಿದ್ದಾನೆ ಕಣ್ರಿ ಅಂತೇಳಿ ಕೊಲೆ ಮಾಡೋದನ್ನ ನೋಡ್ತಿದ್ರೆ, ಒಂದು ಅತ್ಯಾಚಾರ ನೋಡ್ತಿದ್ರೆ, ಒಂದು ಅನಾಚಾರ ದುರಾಚಾರ ನೋಡ್ತಿದ್ರೆ ಮನಸ್ಸು ವಿಕಾರ ಆಗುತ್ತೋ ಇಲ್ವೋ? ಆ ರೀತಿ ದೋಷವುಳ್ಳದ್ದಾಗಿರುವ ಕ್ಷೇತ್ರವನ್ನು ನೋಡೋದು ಅನ್ನೋದೇ ಅವನಿಗೊಂದು ಸಂಸಾರಿತ್ವ ಅಂತ ಆಗತ್ತಲ್ಲ ಕ್ಷೇತ್ರಜ್ಞನಿಗೆ. ಅಯಮೇವ ದೋಷ, ಏನೋ ದೋಷವತ್ ಕ್ಷೇತ್ರ, ದೋಷ ಉಳ್ಳದ್ದಾಗಿರುವ ಕ್ಷೇತ್ರವನ್ನ ವಿಜ್ಞಾತರು ಅರಿವನಾಗಿರೋದು. ಅರಿವನು ತಪ್ಪೋಣಪ್ಪ, ಅರಿವು ಆತನಿಗೆ ಅರಿಸಿಕೊಂಡದ್ರ ಸಂಬಂಧ ಇಲ್ಲ, ಓಕೆ. ಅರಿಸಿಕೊಂಡದ್ದು ಅವಿದ್ಯೆ, ಅದನ್ನ ಅವಿದ್ಯಾ ಸಂಬಂಧ ಇಲ್ಲ, ದಟ್ ಈಸ್ ಆಲ್ಸೋ ಓಕೆ. ಹಾಗೆ ಶೋಕ ಇಲ್ಲ, ಭಯ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಕಾಮ ಇಲ್ಲ, ಯಾವ ಸಂಸಾರ ಸಂಬಂಧವು ಕರ್ತೃತ್ವ ಭಕ್ತೃತ್ವಾದಿಗಳೆಲ್ಲವನ್ನೂ ಬೆಳಗುತ್ತಿದ್ದಾನೆ, ನೋಡುತ್ತಿದ್ದಾನೆ, ಅರಿಯುತ್ತಿದ್ದಾನೆ. ಅರಿಯುವ ಆತ್ಮನಿಗೆ ಅರಿಸಿಕೊಂಡದ್ರ ಸಂಬಂಧವಿಲ್ಲ ಅನ್ನೋದ್ರಿಂದ ಅದು ಅವನಿಗಿಲ್ಲ ಅಂತ ಒಪ್ಪೋಣ. ಅದನ್ನು ಅರಿತಾನೆ ಅಂತಂದ್ಮೇಲೆ ಅದೇ ಒಂದು ದೋಷ ಆಯ್ತಲ್ಲ. ದೋಷ ಉಳ್ಳದ್ದಾಗಿರುವ ಕ್ಷೇತ್ರವನ್ನು ಅರಿಯೋದು ಅನ್ನೋದೇ ಅದೇ ಒಂದು ಒಂದು ಹ್ಯಾಂಗಿಂಗ್ ಹಾಕ್ತಿರ್ತಾರಪ್ಪ, ಮರಣದಂಡನೆ. ಅದನ್ನ ನೋಡೋದಿದೆಯಲ್ಲ, ಅದು ಪಾಪಶೇಷವೇ. ಯಾಕೆ ನೋಡ್ಬೇಕು ಅಪ್ಪ? ಹಂಗೆ ಹಾಕೋದು ನೋಡ್ತಾರೆ, ಅದು ಕೊಲೆ ಮಾಡೋದು ನೋಡ್ತಾರೆ, ಅದು ದೋಷ ತಾನೆ. ಅದೇ ರೀತಿ ದೋಷವುಳ್ಳದ್ದಾದ ಕ್ಷೇತ್ರವನ್ನು ನೋಡೋದು ಅನ್ನೋದೇನಿದೆ ಕ್ಷೇತ್ರಜ್ಞನಿಗೆ ದೋಷವಾಗುತ್ತಲ್ಲ ಅದು ಇಲ್ಲ, ಆ ದೋಷ ತೊಟ್ಟಲ್ಲ. ಯಾಕೆ? ವಿಜ್ಞಾನ ಸ್ವರೂಪಸ್ಯೈವ ಅವಿಕ್ರಿಯಸ್ಯ, ವಿಜ್ಞಾನ ಸ್ವರೂಪಸ್ಯೈವ ಅವಿಕ್ರಿಯಸ್ಯ ವಿಜ್ಞಾತೃತ್ವ ಉಪಚಾರ, ವಿಜ್ಞಾತೃತ್ವೋಪ ಉಪಚಾರ. ಯಥಾ ಉಷ್ಣತಾ ಮಾತ್ರೇಣ ಅಗ್ನೇಃ, ಯಥಾ ಉಷ್ಣತಾ ಮಾತ್ರೇಣ ಅಗ್ನೇಃ ತಪ್ತಿ ಕ್ರಿಯೋಪಚಾರ ತದ್ವತ್, ತತ್ಕ್ರಿಯೋಪಚಾರ ತದ್ವತ್. ಅದು ಅರಿತಾನೆ ಅಂತಂದ್ರೆ ಅರಿಯೋನ್ ಕ್ರಿಯೆ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ, ಆದ್ರಿಂದ ಅದು ದೋಷ ಅಂತಿದ್ಯಾ. ಅರಿತಾನೆ ಅನ್ನೋದು ಅದು ವಿಜ್ಞಾತ ಸ್ವರೂಪನಾಗಿರುವವನ ಆತ್ಮ. ವಿಜ್ಞಾತ ಸ್ವರೂಪನಾಗಿರುವ ಆತ್ಮನ ಮುಂದೆ ಅದು ಕಾಣಿಸಿಕೊಳ್ಳುತ್ತದೆ ಹೊರತು ಆತ್ಮ ನೋಡಲ್ಲ. ಆತ್ಮ ನೋಡಿದ್ರೆ ಆತ್ಮನಿಗೆ ದೋಷ ಅಂತ ಅನ್ಬೋದಾಯ್ತು. ಆತ್ಮ ನೋಡೋದು ನೋಡದೇ ಇರೋದು ಎರಡಿಲ್ಲ. ನೋಡೋದು ಆತ್ಮ ಕ್ರಿಯೆಯೂ ಅಲ್ಲ. ಮತ್ತೇನು? ವಿಜ್ಞಾತ ಸ್ವರೂಪ. ಸ್ವರೂಪಕ್ಕೆ ದೋಷ ಗುಣ ಎರಡು ತಪ್ಪು. ಅದು ಅವಿಕ್ರಿಯ. ಆ ಅವಿದ್ಯಾದಿಗಳನ್ನು ಬೆಳಗುವಾಗಲೂ, ಅದು ಅವಿದ್ಯಾ ರಾಗ ದ್ವೇಷ ಭಯ ಕೋಪ ತಾಪ ಯಾವುದನ್ನು ಬೆಳಗುವಾಗಲೂ ತಾನು ಬದಲಾವಣೆಯಾಗದ ಚಿನ್ಮಾತ್ರ ರೂಪದಿಂದಲೇ ಇದ್ಕೊಂಡು ಬೆಳಗಿಸಿಕೊಂಡ ಅದರ ಕಡೆಯಿಂದ ಆತ್ಮ ಬೆಳಗದ ಅಂತೇಳಿ ಉಪಚಾರಕ್ಕೆ. ಉಪಚಾರ ಅಂದರೆ ಗೌಣ, ಸೆಕೆಂಡರಿ, ಬರೀ ಇದಕ್ಕೆ. ಇದೆಲ್ಲ ಹೇಗೆ ಗೊತ್ತಾಯ್ತು ಅಂದ್ರೆ ಅವನ ಅರ್ಥ ಅಂತ ಒಂದು ಉತ್ತರ ಅಷ್ಟೇ. ನಂದಿ ಬೆಟ್ಟ ಯಾವಾಗ ಬರುತ್ತೆ ಅಂದ್ರೆ 6 ತಿಂಗಳಿಗೆ ಅಂದ್ರು. ಏನ್ರಿ ನಂದಿ ಬೆಟ್ಟ ಬರುತ್ತೆ ಅಂದ್ರೆ ಯಾವಾಗ ಅಂತ ಕೇಳಿದ್ರಲ್ಲ, ಅದಕ್ಕೆ 6 ತಿಂಗಳದ್ದು ಉತ್ತರ ಅಷ್ಟೇ. ಮೈಸೂರಿಗೆ ನಂದಿ ಬೆಟ್ಟ ಯಾವಾಗ ಬರುತ್ತೆ ಅಂದ್ರು, 6 ತಿಂಗಳಿಗೆ ಉತ್ತರ ಕೊಟ್ಟ. ಚಾಮುಂಡಿ ಬೆಟ್ಟ ಬೆಂಗಳೂರಿಗೆ, ನಂದಿ ಬೆಟ್ಟ ಬೆಂಗಳೂರು ತಾನೆ. ನಂದಿ ಬೆಟ್ಟ ಮೈಸೂರಿಗೆ ಯಾವಾಗ ಬರುತ್ತೆ ಅಂತ ಕೇಳಿದ್ರು, 6 ತಿಂಗಳಿಗೆ ಅಂದ್ರು. ಯಾವಾಗ ಕಾಲವಾಚಿಕಕ್ಕೆ 6 ತಿಂಗಳು ಉತ್ತರ ಕೊಟ್ಟರು, ಬರುತ್ತೆ ಅನ್ನೋ ಉತ್ತರ ಅಲ್ಲ. ಹಾಗೆ ಈ ಸುಖ ದುಃಖಾದಿಗಳು ರಾಗದ್ವೇಷಾದಿಗಳು ಅವಿದ್ಯಾದಿಗಳೆಲ್ಲ ಇದೆ ಅಂತ ಒಪ್ಕೊಂಡ್ರೆ ಅದು ಆತ್ಮನ ಅರಿವಿಗೆ ವಿಷಯವಾಗಿ ತೋರಿದೆ. ಆತ್ಮನಿಗೆ ಅದರ ಸಂಬಂಧವಿಲ್ಲ. ಆತ್ಮನು ಇದಕ್ಕೆ ವಿಷಯಿ, ಅದು ವಿಷಯ. ಆ ವಿಷಯಿಗೆ ವಿಷಯದ ಸಂಬಂಧ ಆಗೋದಿಲ್ಲ. ಅದು ವಿಷಯಿತ್ವವು ಕೂಡ ಕ್ರಿಯಾರೂಪ ಅಲ್ಲ, ವ್ಯಾಪಾರ ರೂಪ ಅಲ್ಲ. ಅವನ ಅರಿವು ಮಾತ್ರ ಸ್ವರೂಪದವನಾಗಿದ್ದು ಆ ಅರಿವಿಗೆ ಅದು ವಿಷಯವಾಗಿ ಬಿದ್ದುಕೊಂಡಿದ್ರಿಂದ ಅರಿತಾ ಇದ್ದಾನೆ ನಾವು ಅಂದ್ವಿ. ಇವನು ಅರಿತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಇವನ ಅರಿವಿಗೆ ವಿಷಯವಾಗಿ ಗೋಚರವಾಗಿ ಬಿದ್ದುಕೊಂಡದ್ದನ್ನು ಇಟ್ಕೊಂಡು ಇದನ್ನು ಅವನು ಅರಿತಾ ಇದ್ದಾನೆ ಅಂತ ಆರೋಪಿತ ಕರ್ತೃತ್ವ ಹೊರತು ಸ್ವತಃ ಅಲ್ಲ. ಇದಕ್ಕೊಂದು ದೃಷ್ಟ ಅಂತ. ಹೇಗೆ ಅಗ್ನಿ ಉಷ್ಣತಾ ಮಾತ್ರ, ಉಷ್ಣ ಸ್ವರೂಪ ಆದರೂ ಕೂಡ
ಬೆಂಕಿ ಸುಡ್ತಾನೆ, ಕೈ ಮುಟ್ಟು ಸುಡ್ತಾನೆ ಬೆಂಕಿ ಬೇಯಿಸುತ್ತೆ, ಅನ್ನವನ್ನು ಬೇಯಿಸುತ್ತೆ, ಕಟ್ಟಿಗೆಯನ್ನು ಸುಡುತ್ತೆ, ಮುಟ್ಟಿದ ಕೈಯನ್ನು ಸುಡುತ್ತೆ. ಆ ಸುಡುತ್ತಾನೆ ಅನ್ನುವಂತಹ ಒಂದು ತಾನೇ ಅನ್ನೋ ಪ್ರತ್ಯಯ ಇದೆಯಲ್ಲ, ಅದು ಬೆಂಕಿಗೆ ಕ್ರಿಯೆ. ಅಥವಾ ನಾನು ಕುಟ್ಟುತ್ತೇನೆ, ಹೊಡೆಯುತ್ತೇನೆ ಕ್ರಿಯೆ. ಬೆಂಕಿ ಸುಡುತ್ತಾನೆ ಅನ್ನೋದು ಕ್ರಿಯೆ ಅಲ್ಲ, ಸ್ವರೂಪ ಅದು. ನಮ್ಮ ಕಡೆಯಿಂದ ಸುಡುತ್ತಾನೆ ತಂದಿದ್ದೆ ಹೊರತು ಬೆಂಕಿ ಕಡೆಯಿಂದ ಸುಡೋದು ಅಂತ. ಬೆಂಕಿ ಸುಡುತ್ತಾನೆ ಕ್ರಿಯೆ ಆದ ಬೆಂಕಿ ಸುಡುತ್ತಾ? ಬಿಸಿಗೆ ಬೆಂಕಿ ಅಂತ ಆದಾಗ ಬೆಂಕಿ ಸುಡಲ್ಲ. ಬೆಂಕಿಯಿಂದ ಬಿಸಿಗೆ ಹೆಸರು. ಆ ಸುಡುತ್ತಾ ಅನ್ನೋದು ಔಪಚಾರಿಕ. ಯಾಕೆ? ಸ್ವರೂಪವಾದ್ರಿಂದ. ಬೆಟ್ಟ ಕೂತಿದೆ ನಿಂತಿದೆಯಮ್ಮ. ನೀ ಬೆಟ್ಟ ಕೂತಿದೆ ಅಂದ್ರೂ ಹಾಗೆ ಇರುತ್ತೆ, ನಿಂತಿದೆ ಅಂದ್ರೂ ಹಾಗೆ ಇರುತ್ತೆ. ಕೂತಿದೆ ಅಂದ್ರೂ ಉಪಚಾರ, ನಿಂತಿದೆ ಅಂದ್ರೂ ಉಪಚಾರ. ಸ್ವರೂಪವನ್ನೇ ನಾವು ಕ್ರಿಯಾಪದದಿಂದ ಹೇಳ್ತಾ ಇದ್ದೀವಿ. ಸೂರ್ಯ ಬೆಳಗುತ್ತಾನೆ ಕ್ರಿಯೆ ಅಲ್ಲ, ಸೂರ್ಯ ಸ್ವರೂಪ. ಹಾಗೆ ಆತ್ಮನ ಅರಿಯುತ್ತಾನೆ ಅನ್ನೋದು ಕ್ರಿಯೆ ಅಲ್ಲ, ಸ್ವರೂಪ ಮಾತ್ರವನ್ನೇ ಉಪಚಾರಕ್ಕಾಗಿ ಕ್ರಿಯಾರೂಪದಿಂದ ಹೇಳುತ್ತಿದ್ದೇವೆ ಹೊರತು ವಾಸ್ತವವಾಗಿ ಆತ್ಮದಲ್ಲಿ ಕ್ರಿಯೆ ಇಲ್ಲ. ಅದರಿಂದ ದೋಷ ಉಳ್ಳದ್ದಾದ ಕ್ಷೇತ್ರವನ್ನು ಅರಿಯೋದು ಅನ್ನೋದು ಒಂದು ದೋಷ ಆತ್ಮನಿಗೆ ಆಗ್ಬಹುದಲ್ಲ ಅನ್ನೋ ದೋಷ ಬರಲ್ಲ. ಅವಾಗ ಹೇಳ್ತಿರ್ತೀನಿ, ಆಕಾಶ ಹಾರಿಸತ್ತೆ ಹಕ್ಕಿಗಳನ್ನ ಅಂತ. ಆಕಾಶ ಏನು ಹಾರಿಸತ್ತೆ? ಹಾಗೆ ಯಥಾ ಅತ್ರ ಭಗವತಾ ಕ್ರಿಯಾಕಾರಕ ಫಲಾತ್ಮತ್ವಾಭಾವಃ ಆತ್ಮನಿ ಸ್ವತಃ ದರ್ಶಿತಃ ಅವಿದ್ಯಾಧ್ಯಾರೋಪಿತ ಏವ ಕ್ರಿಯಾಕಾರಕಾದಿಃ ಆತ್ಮನಿ ಉಪಚರ್ಯತೆ ಇತಿ ತತ್ರ ಏನಂ ವೇತ್ತಿ ಹಂತಾರಂ ಕೃತೆ ಕ್ರಿಯಮಾಣಾನಿ ಗುಣೈಃ कर्माणि सर्वशः नादत्ते कस्यचित् पापम् इत्यादि प्रकरणेषु दर्शितः. ಇಲ್ಲಿಯೇ ಈ ಗೀತೆಯಲ್ಲಿಯೇ ಕ್ರಿಯಾಕಾರಕಾದಿ ರೂಪವನ್ನು ಆತ್ಮ ಉಪಚಾರಕ್ಕೆ. ಆತ್ಮನು ಅದನ್ನು ಮಾಡುವವನಲ್ಲ ಅಂತ. ಮಾಡುವವನಲ್ಲ ಅನ್ನೋದನ್ನು ಕ್ರಿಯೆ ಅಂದ್ಕೊಂಡಿದ್ದೀವಿ. ನಾನು ಸಿಗರೇಟ್ ಸೇರೋನಲ್ಲ ಅಂದ್ರೆ ಮನುಷ್ಯ ಹೌದು, ಸಿಗರೇಟ್ ಸೇದೋನಲ್ಲ, ಇಸ್ಪೀಟ್ ಆಡೋನಲ್ಲ ಅವನಾಗಿ ಆತ್ಮ ಕ್ರಿಯಾಕಾರ ಮಾಡೋನಲ್ಲ ಅಂತ ಹಾಗಲ್ಲ. ಆತ್ಮದ ಒಂದು ಕರ್ತೃತ್ವವಿದ್ದು ಅದನ್ನು ಮಾಡೋನಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿಯೇ ಅಂದ್ರೆ ಭಗವದ್ಗೀತೆಯಲ್ಲಿಯೇ ಕ್ರಿಯೆ ಅಂದ್ರೆ ಚೇಷ್ಟೆ, ಕಾರಕ ಅಂದ್ರೆ ಚೇಷ್ಟೆಗೆ ಬೇಕಾದ ಸಾಧನ, ಇನ್ಸ್ಟ್ರೂಮೆಂಟು. ಅದರಿಂದ ಆಗುವ ರಿಸಲ್ಟ್ ಇದೆಯಲ್ಲ, ಎಫೆಕ್ಟು, ಅದು ಫಲ. ಇದು ಆತ್ಮತ್ವ ಅಭಾವ. ಇದು ಅದು ಸ್ವರೂಪವಾಗಿರೋದು ಇಲ್ಲ ಯಾರಿಗೆ? ಆತ್ಮನಿಗೆ. ಅದು ಸ್ವತಃ ದರ್ಶಿತ, ಸ್ವಭಾವದಿಂದಲೇ ಆತ್ಮನಿಗೆ ಯಾವುದೂ ಇಲ್ಲ ಎಂಬುದನ್ನು ತೋರಿಸಿರುತ್ತಾನೆ. ಅಚ್ಛೇದ್ಯೋಯಂ ಅದಾಹ್ಯಯಂ ನೇನಂಚಿಂದ ಶ್ಲೋಕ ಹೇಳಿದ್ದಾನೆ. ಹಾಗಾದ್ರೆ ಇದೆಲ್ಲ ತೋರ್ತಾ ಇದೆಯಲ್ಲ ಅಂದ್ರೆ ಅವಿದ್ಯಾಧ್ಯಾರೋಪಿತ ಏವ, ತತ್ವಿಕೆಯಿಂದ ಆರೋಪಿತವಾಗಿದೆ. ಯಾವುದೋ ಆತ್ಮ ಕ್ರಿಯೆ ಮಾಡ್ತಾನೆ, ಆ ಕ್ರಿಯೆಗೆ ಸಾಧನ ತೆಗೆದುಕೊಳ್ತಾನೆ, ಆ ಕ್ರಿಯೆ ಮಾಡಿ ಸಾಧನ ಮಾಡಿದ ಮೇಲೆ ಅದರ ಫಲ ಅನುಭವಿಸ್ತಾನೆ ಅನ್ನೋದಷ್ಟು ಅವಿದ್ಯೆಯಿಂದ ಕ್ರಿಯಾಕಾರಕಾದಿಗಳೆಲ್ಲವೂ ಆತ್ಮನ ಮೇಲೆ ಆರೋಪಿತವಾಗಿದೆ. ಹಾಗಾಗಿ ಆತ್ಮನಲ್ಲಿ ಇದೆ ಉಪಚಾರಕ್ಕೆ ಹೇಳಿದ್ದು. ಆತ್ಮನ ಕ್ರಿಯಾಕಾರಕಾದಿ ಮಾಡ್ತಾನೆ, ಕ್ರಿಯಾ ಉಳ್ಳವನು ಅನ್ನೋದು ಉಪಚಾರಕ್ಕೆ ಗೌಳ. ಆ ವಸ್ತುತಃ ಇಲ್ಲ ಅನ್ನೋದನ್ನು ಅಲ್ಲಲ್ಲಿಯೇ ಮೇಲೆ ಯಾರು ಇವನನ್ನು ಕೊಲ್ಲುವನು ಎಂಬುದಾಗಿ ತಿಳಿಯುತ್ತಾನೋ, ಕೊಲ್ಲಲ್ಪಡುವನು ಎಂಬುದು ತಿಳಿಯುತ್ತಾನೋ ಅವರಿಬ್ಬರು ಆತ್ಮನ ಅರಿಯರು. ಪ್ರಕೃತಿಯಿಂದ ಎಲ್ಲ ಕ್ರಿಯೆಗಳು ನಡೆಯಲ್ಪಡುತ್ತಿದೆ. ಇದರ ವಿವೇಕವಿಲ್ಲದೇನೆ ಕರ್ತಾಹಮಿತಿ ಮನ್ಯತೆ, ನಾನು ಮಾಡುವನು ಅಂತ ಅನ್ಕೊಳ್ತಾನೆ. ನಿಜವಾಗಿ ಆತ್ಮನು ಯಾರ ಭಕ್ತನ ಪಾಪವನ್ನು ತೆಗೆದುಕೊಳ್ಳಲ್ಲ. ಯಾರ ಪಾಪವನ್ನು ತೆಗೆದುಕೊಳ್ಳಲ್ಲ ಅಂದ್ರೆ ಭಕ್ತನ ಪಾಪವನ್ನು ಅವನಿಗೆ ಯಾಕೆ ಪಾಪ ಅವನೇನು ಮಾಡ್ತಾನೆ ಅಂತ ಉಂಟ. ಭಕ್ತಸ್ಯಾಪಿ ಬೇತಾರೆ ಭಾಷೆಗಾರರು. ನಾದತ್ತೆ ಕಸಿದಿ ಭಕ್ತಸ್ಯಾಪಿ. ಭಕ್ತನ ಪಾಪವನ್ನು ತಗೊಳ್ಳಲ್ಲ, ಯಾರ ಪಾಪವನ್ನು ತಗೊಳ್ಳಲ್ಲ. ಏನು ಅವರವರ ಭಾವನೆ. ನಾನು ಪಾಪ ಮಾಡಿಬಿಟ್ಟಿದ್ದು ಆಮೇಲೆ ಪಂಚಗವ್ಯ ಮಾಡ್ಕೊಂಡು ಪುಷ್ಪಾಂಡ ಹೋಮ ಮಾಡ್ಕೊಂಡು ದಾನ ಮಾಡಿದ್ರೆ ನನ್ನ ಪಾಪ ಹೌದು. ಪರಮಾತ್ಮ ನನ್ನ ಪಾಪ ಕಳೆದ, ಪಾಪ ಅಘಸಂಹಾರಕ, ಅಘವಿನಾಶಕ ಅಂತ. ಅವನು ವಿನಾಶಕನಲ್ಲ, ಸಂಹಾರಕೂ ಇದ್ದಾಗಿದ್ದಾನೆ. ಭಕ್ತರು ಮಾಡಿದ ಆರೋಪಕ್ಕೆ ಪರಮಾತ್ಮ ಮಾಡಿ ಆರೋಪ ಏನು ಇಷ್ಟೆಲ್ಲ ಆರೋಪ ಮಾಡಿದ್ರೆ ಇದೊಂದು ಆರೋಪ ಮಾಡ್ಕೊಳ್ಳೆ. ಈ ಎಂಬುದಾದ ಪ್ರಕರಣಗಳಲ್ಲಿ ಆತ್ಮದಲ್ಲಿ ಕ್ರಿಯಾಕಾರ ಫಲಾತ್ಮತ್ವ ಇಲ್ಲ ಎಂಬುದನ್ನು ಪರಮಾತ್ಮ ಅಲ್ಲಲ್ಲೇ ತೋರಿಸ್ಕೊಂಡು ಬಂದೇ ಇದ್ದಾನೆ. ಆಯಾ ಪ್ರಕರಣ ಕಾಂಟ್ಯಾಕ್ಟ್ ಬಂದಾಗ ತೋರಿಸ್ಕೊಂಡು ಹೋಗಿದ್ದಾನೆ. ತಥೈವಚ ವ್ಯಾಖ್ಯಾತಂ ಅಸ್ಮಾಭಿಃ, ಹಾಗೆ ನಾವು ಕೂಡ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದೀವಿ.
ಎಲ್ಲ ಈ ಇಂಥ ಜಾಗದಲ್ಲೆಲ್ಲ ಆತ್ಮನಲ್ಲಿ ಯಾವ ವ್ಯಾಪಾರವೂ ಇಲ್ಲ, ಕ್ರಿಯೆಯೂ ಇಲ್ಲ, ವಿಶೇಷವೂ ಇಲ್ಲ. ಆತ್ಮನು ಏನನ್ನು ಮಾಡೋನಲ್ಲ. ಆತ್ಮನು ಕೇವಲ ಕೂಟಸ್ಥನು, ಅಜನು, ಅವ್ಯಯನು, ಅವಿಕಾರಿಯೋ ಅಂತ ಈ ರೀತಿ ಹೇಳ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ಉತ್ತರೇಶು ಪ್ರಕರಣೇಶು ದರ್ಶಯಿಷ್ಯಾಮಃ. ಉತ್ತರೇಶು ಚ ಪ್ರಕರಣೇಶು ದರ್ಶಯಿಷ್ಯಾಮಃ. ಮುಂದಿನ ಈ ತರಹ ಪ್ರಕರಣ ಬಂದ ಜಾಗದಲ್ಲೆಲ್ಲ ಅದನ್ನು ತೋರಿಸ್ಕೊಂಡು ಹೋಗ್ತೀವಿ. ಹಿಂದೆ ತೋರಿಸಿದ್ದೀವಿ, ಈಗಲೂ ತೋರಿಸ್ತಾ ಇದ್ದೀವಿ, ಮುಂದೂ ಕೂಡ ಆಯಾ ಸಂದರ್ಭದಲ್ಲಿ ಅದನ್ನು ತೋರಿಸ್ಕೊಂಡು ಹೋಗ್ತೀವಿ. ಆತ್ಮನ ಮಾತ್ರ ಅವಿಕ್ರಿಯನು, ಕೂಟಸ್ಥನು, ಇದೆಲ್ಲವೂ ಆತ್ಮ ಆರೋಪಿತವಾಗಿದೆ. ಇದನ್ನು ತಿಳ್ಕೋಬೇಕು. ಆತ್ಮ ಸ್ವರೂಪವನ್ನು ಶಾಸ್ತ್ರದಂತೆ ಪರಿಚಯ ಮಾಡಿಕೊಂಡು ನಾನು ಅವಿಕ್ರಿಯನು, ಅಜನು, ಅವ್ಯಯನು, ಕೂಟಸ್ಥನು ತಿಳ್ಕೊಂಡ್ರೆ ಮುಕ್ತನಾಗ್ತಾನೆ, ಕೃತಾರ್ಥನಾಗ್ತಾನೆ. ಹಂತ ತರ್ಹಿ ಆತ್ಮನಿ ಕ್ರಿಯಾಕಾರಕ ಫಲಾತ್ಮತಾಯಾಃ ಸ್ವತಃ ಅಭಾವೆ ಅವಿದ್ಯೆಯಾ ಚ ಅಧ್ಯಾರೋಪಿತತ್ವೇ ಕರ್ಮಾಣಿ ಅವಿದ್ವತ್ಕರ್ತವ್ಯಾನ್ಯೇವ ನ ವಿದುಷಾಮಿತಿ ಪ್ರಾಪ್ತಂ. ಓ ಅಂತ ಬರ್ಬೇಕು. ಹಂತ ಆಯ್ತು ಸ್ವಾಮಿ, ಇವಾಗ ಹೀಗಾಗ್ಬಿಡ್ತಲ್ಲ ಅಂದ. ಹೇಗಾಯ್ತು ಅಂತಂದ. ಸ್ವಾಮಿ, ಕ್ರಿಯಾಕಾರಕ ಫಲಾತ್ಮತೆ ಎಂಬುದು ಆತ್ಮನಲ್ಲಿ ಸ್ವತಃ ಇಲ್ಲ ಅಂತ ಇದ್ದೀರ ನೀವು. ಆತ್ಮಲ್ಲಿ ಕ್ರಿಯೆಯೂ ಇಲ್ಲ, ಕಾರಕವೂ ಇಲ್ಲ, ಫಲವೂ ಇಲ್ಲ ಅಂತ ಅಂದ್ರೆ ಇದೆಲ್ಲ ಆತ್ಮಲ್ಲಿ ಅವಿದ್ಯೆಯಿಂದ ಹುಟ್ಟಾಕಿದ್ದು, ಆರೋಪಿತವಾದದ್ದು, ಇಂಪೋಸ್ ಆಗಿರೋದೇ ಹೊರತು ನಿಜವಾಗಿ ಇದು ಇಲ್ಲ ಅಂತ ಆದ್ಮೇಲೆ ಈ ಕರ್ಮಗಳು ಅಂತ ಇದೆಯಲ್ಲ, ಅಗ್ನಿಹೋತ್ರಾದಿ ಕರ್ಮಗಳು ಅಜ್ಞರು ಮಾಡೋರು ಅಂತ ಆಯ್ತಲ್ಲ. ಹಾಗಾದ್ರೆ ಅಜ್ಞರು ಅಂದ್ರೆ ಅವನ ಹೇಳಿದ ದಡ್ರು ಅಂತ ಆತ್ಮಂತ ಇದೆ ಅವರು. ಅವ್ರು ಮಾಡೋದು ಅಂತ ಆಯ್ತಲ್ಲ. ಅಗ್ನಿಹೋತ್ರ ಮಾಡೋರು ನಾವು ಹೊಗಳ್ತೀವಿ, ಅಯ್ಯೋ ಅಗ್ನಿಹೋತ್ರ ಮಾಡ್ತಾನೆ ಕಣ್ರಿ ಮಹಾತ್ಮ ಅಂತೀವಿ. ಅಯ್ಯೋ ಪೆದ್ದ ಅನ್ಬೇಕಂತೆ. ಅಯ್ಯೋ ಅಗ್ನಿಹೋತ್ರ ಮಾಡ್ತಾನೆ ಪೆದ್ ಮುಂಡಿದು ಆತ್ಮನ್ ತಿಳ್ಕೊಂಡು ಸ್ವಸ್ಥನಾಗಿರೋ ಬಿಟ್ಟು ಅಗ್ನಿಹೋತ್ರ ಮಾಡ್ತಾರೆ. ಅಯ್ಯೋ ಪೆದ್ದ. ಲೋಕದಲ್ಲಿ ಅಯ್ಯೋ ಅವರು ಸ್ವಾಮಿ ಅಗ್ನಿಧಾನ ಮಾಡಿದ್ದಾರೆ, ಅಗ್ನಿಹೋತ್ರ ಇಟ್ಕೊಂಡಿದ್ದಾರೆ, ಅಗ್ನಿಹೋತ್ರಿಗಳವರು ಸೋಮಯಾಗ ಮಾಡಿದ್ದಾರೆ, ಕುಂಡಲ ಹಾಕೊಂಡಿದ್ದಾರೆ, ದೊಡ್ಡ ಪೆದ್ದ ಅನ್ಬೇಕಂತೆ ಅವನ. ಇಂಗ್ಲೀಷ್ ತೆಲುಗು ಪೆದ್ದ ಅಲ್ಲ, ಕನ್ನಡ ಪೆದ್ದ. ಮಹಾಮೂರ್ಖ ಆಗ್ಬೇಕಂತ ಅವನ್ನ. ಮಾಡೋನೇ ಅಲ್ಲ, ಕ್ರಿಯೆಯೇ ಇಲ್ಲ, ಕಾರಕವೇ ಇಲ್ಲ, ಕರ್ತೃತ್ವೇ ಇಲ್ಲ, ಫಲವೇ ಇಲ್ಲ. ಹೀಗಿದ್ಮೇಲೆ ಸರ್ವಾಣಿ ಕರ್ಮಾಣಿ ಕೇನ ಕರ್ತವ್ಯಾನಿ ಅವಿದ್ವತ್ ಕರ್ತವ್ಯಾನಿ ಅವಿದ್ವತಾ ಪುರುಷೇಣ ಕರ್ತವ್ಯಾನಿ ಅವಿದ್ವತ್ ಕರ್ತವ್ಯಾನಿ ಅವಿದ್ವಾನ್ ತೃತೀಯ ಅವಿದ್ವತಾ ಪುರುಷೇಣ ಕರ್ತವ್ಯಾನಿ ಅಗ್ನಿಹೋತ್ರಾದಿ ಕರ್ಮಾಣಿ ಇತಿ ಪ್ರಾಪ್ತಂ ನ ವಿದುಷಾಂ. ಜ್ಞಾನಿಗಳು ಮಾಡೋದಲ್ಲ, ತಿಳಿದವರು ಮಾಡೋದಲ್ಲ, ದಡ್ರು ಅಜ್ಞರು ಮಾಡೋದು ಹೀಗಾಗ್ಬಿಡ್ತಲ್ಲ ಅಂದ್ರು. ಸತ್ಯಮೇವ ಅಂದ್ರು. ಸತ್ಯಮೇ ನಿಜಾನೇ, ಹೌದಾ? ಸತ್ಯಮೇವ ಪ್ರಾಪ್ತಂ, ಕರೆಕ್ಟು. ಯಾರು ಹೇಳಿದ್ರು ತಿಳುವಳಿಕೆ ಇದ್ದವ್ರು ಕರ್ಮ ಮಾಡೋಲ್ಲಪ್ಪ. ಪೆದ್ರು ಅಂದ ದಡ್ರು ಅಂದಲೆ ಕರ್ಮ ಮಾಡಿದ್ರೆ ಬಹಳ ಹೆಚ್ಚು. ನಾನು ಸ್ವಾಮಿ 5 ಸಲ ಬದಲಿಗೆ ಹೋಗಿದ್ದೀನಿ, 8 ಸಲ ಮಾನಸರೋವರಕ್ಕೆ ಹೋಗಿದ್ದೀನಿ, 10 ಸಲ ರಾಮೇಶ್ವರ ಹೋಗಿದ್ದೀನಿ. ಮಹಾಮೂರ್ಖಾಗಿ ಬರ್ಕೊಬೇಕಂತೆ. ಏನಾಯ್ತು? ದುಡ್ಡಿದೆ, 20 ಸಲ ಹೋಗ್ಬೋದು ಮಾನಸರೋವರಕ್ಕೆ. ಏನಾಯ್ತು ಅದರಿಂದ? ಮಾನಸರ ಹೋಗ್ಬಿಟ್ರೆ ದೊಡ್ಡ ಕೋಡ್ ಬರುತ್ತಾ? ಹುಚ್ಚು, ಅವಿವೇಕ, ಪೆದ್ದು, ದಡ್ಡ ಅನ್ಬೇಕು. ಏನೂ ಆಗ್ಲಿಲ್ಲ ನೋಡಿ. ಅಲ್ಲ, ಚೆನ್ನಾಗಿರೋ ಕಣ್ಣಲ್ಲಿ, ನಿಮ್ ಭಾವನೆಯಲ್ಲಿ ಎಲ್ಲ ಚೆನ್ನಾಗಿ ನೋಡೋರು ಎಲ್ಲವೂ ಚೆನ್ನಾಗಿರುತ್ತೆ. ಅಂತ ಕಡೆ ಹೋದ್ರೆ ನಮ್ ಭಾವನೆನು ಸೆಟ್ ರೈಟ್ ಆಗುತ್ತೆ. ನಿಮ್ ಭಾವನೆ ತಾನೆ, ಅಲ್ಲಿ ಭಾವನೆ ಇಲ್ಲ, ನಿಮ್ ಭಾವನೆ. ನಿಮ್ಮ ಇಲ್ಲೂ ಮಾಡ್ಬೋದು ನೀವು. ನಮ್ಮ ಹತ್ತಿರ ಬನ್ನಿ, ತುಂಬಾ ಚೆನ್ನಾಗಿದೆ ಅಂತೀರಾ. ಏನು ಚೆನ್ನಾಗಿದೆ? ಭ್ರಾಂತಿ, ಹುಚ್ಚು, ಕಲ್ಪನೆ ಇದಲ್ಲ. ಶಂಕರಾಚಾರ್ಯ ಒಪ್ಪುತ್ತಿದ್ದಾರೆ, ಸತ್ಯಮೇವಂ ಪ್ರಾಪ್ತಂ. ಹೌದು ಕಣಯ್ಯ, ನೀನು ಹೇಳಿ ಹಾಗೇ ಆಯ್ತು. ದಡ್ರೆ ಮಾಡೋದು, ಪೆದ್ರೆ ಮಾಡೋದು, ಮೂರ್ಖರೇ ಮಾಡೋದು. ಯಾವ್ದನ್ನ? ಅಗ್ನಿಹೋತ್ರಾದಿಗಳನ್ನ. ತಿಳುವಳಿಕೆಸ್ಥ ಮಾಡೋಲ್ಲ, ವಿವೇಕಿ ಮಾಡೋಲ್ಲ, ಜ್ಞಾನಿ ಮಾಡೋದಿಲ್ಲ. ಚೆನ್ನಾಗಿ ಅಪ್ಪ ಇಟ್ಕೋ. ಭಾರಿ ಮಾಡದೆ ಅಂತಂದ್ರೆ ಪೆದ್ದ ಬಾಯಿ ದಡ್ಡ ತರ್ಸ ನೀವು. ಹೌದು, ಹೀಗೆ ನೀನ್ ಹೇಳ್ದಂಗೆನೆ ಆ ರೀತಿಯಾಗಿ ಬಂದು ಒದಗುತ್ತು. ಏತದೇವಚ ಈ ದೇಹವೃತ ಶಕ್ಯಮಿತ್ಯರ್ಥ ನಿಪುಣತರ ದರ್ಶಯಿಷ್ಯಾಮಃ. ದೇಹವೃತ ಶಕ್ಯಮಿತ್ಯರ್ಥ ದರ್ಶಯಿಷ್ಯಾಮಃ. ಇದೇ ವಿಚಾರವನ್ನ ಮತ್ತೊಮ್ಮೆ 18-11ನೇ ಶ್ಲೋಕದಲ್ಲಿ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಸಂಕ್ಷಿಪ್ತಾಗಿ ಹೇಳಿದೀವಿ. ಮತ್ತೆ 18, 48, 50 ಇದು ಸಂಕ್ಷಿಪ್ತಾಗಿ ಹೇಳಿದೀವಿ. ಮತ್ತೆ ವಿಸ್ತಾರವಾಗಿ ಚೆನ್ನಾಗಿ ಜಜ್ಜಿ ಅರ್ಧ ಕುಡಿಸ್ಬಿಡ್ತೀವಿ. ಗೊಟ್ಟಕ್ಕೆ ಹಾಕ್ಬಿಟ್ಟು ಬಾಯಿಗೆ ತುಡುಕ್ಬಿಟ್ಟು ಕುಡಿಸ್ತೀವಿ. ಬರೀ ಹಂಗೆ ಕೊಟ್ಟರೆ ಬಾಯಿ ಪುಚ್ಕೋತೀರಾ.
ಬಾಯಿಗೆ ಮೂಗು ಹಿಡಿದ್ಬಿಟ್ಟು ಬಾಯಿ ಹಿಡಿದ್ಬಿಟ್ಟು ಕ್ಲಿಪ್ ಹಾಕಿ ಇದಕ್ಕೆ ಗೊಟ್ಟಕ್ಕೆ ಹಾಕೊಳಕ್ ಹಾಕ್ತೀವಿ ನೋಡಿ. ಆಮೇಲೆ ಏನ್ ಮಾಡಿದ್ರು ಅವಿದ್ಯೆ ಸುಳಿಬಾರ್ದು ನಿಮ್ಮ ಹತ್ರಕ್ಕೆ, ಹಂಗ್ ಮಾಡ್ಬಿಡ್ತೀನಿ ಅಂತ ಭಾಷ್ಯಕಾರರು ಇದೇ ವಿಚಾರವನ್ನು ಮತ್ತೊಮ್ಮೆ ದೇಹಭೃತ ದೇಹಾಭಿಮಾನಿಯಾದವನಿಂದ ಕರ್ಮವನ್ನು ಬಿಡೋಕ್ಕಾಗೋದಿಲ್ಲ. ಎಷ್ಟು ಕರ್ಮಫಲತ್ಯಾಗಿ ಸತ್ಯಾಗಿ ಅವನಲ್ಲಿ ಕರ್ಮಫಲತ್ಯಾಗಿಯನ್ನೇ ತ್ಯಾಗಿ ಅಂತ ಹೊಳ್ಬೇಕು. ದೇಹಾಭಿಮಾನಿ ಆದವನನ್ನ ಕರ್ಮ ಬಿಟ್ಟವನನ್ನು ತ್ಯಾಗಿನ್ಬಾರ್ದು, ಕರ್ಮ ಫಲತ್ಯಾಗಿನ ತ್ಯಾಗಿನ್ಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ. ದೇಹಂ ಆತ್ಮತ್ವೇನ ಬಿಭರ್ತಿ ದೇಹ ಭೃತ್ ಭೃತ್ ಭರತಿ ಭರತಿನೇ ಹೊತ್ಕೊಂಡವನು ಧರಿಸ್ಕೊಂಡವನು ಅಂತ, ದೇಹ ಹೊತ್ಕೊಂಡವನು ಅಂತ. ಹಾಗೆ ಆತ್ಮತ್ವೇನ ದೇಹಂ ಆತ್ಮತ್ವೇನ ಬಿಭರ್ತಿ ದೇಹಭೃತ್, ದೇಹವೇ ನಾವು ಎಂಬುದಾಗಿ ಹೊತ್ಕೊಂಡವನು ದೇಹಭೃತ್. ತೃತೀಯ ದೇಹಭೃತ, ದೇಹವನ್ನು ಹೊತ್ಕೊಂಡವನಿಂದ. ತೃತೀಯ ಇಂದ ತಾರೆ, ಪ್ರಥಮ ಏನೋ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೇಕೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿಗೆ. ನೆಕ್ಕೋ ಸೆಕ್ಕೋ ನೆಕ್ಕ ಸೆಕ್ಕಿ ಮೇಪರ್ಸದ್ದು ಹಿಂದಿಲ್ಲಿ. ನೆಕ್ಕೋ ಸೆಕ್ಕೋ ನೆಕ್ಕ ಸೆಕ್ಕಿ ಮೇಪರ್ಸದಿಕ್ಕೆ ಮಾನಿಯಾದವನಿಂದ ಸಂಪೂರ್ಣವಾಗಿ ಕರ್ಮ ಬಿಡ್ತೀನಿ ಅನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಯಾಕೆ ದೇಹ ಸುಮ್ಮನೆ ಇರಲ್ಲ. ಹೌದು, ನಹಿ ಕಶ್ಚಿ ಖಲಮಪಿ ಜಾವತಿಂದಲ್ಲ ಭಗವಂತ ಹಿಂದೆ ದೇಹ ಏನಾದ್ರು ಮಾಡಿ ಸಂಜಾನ ಮಾಡಿದ್ರೆ ಟಿವಿ ನೋಡ್ತಾನೆ, ಇಲ್ಲ ಆಟ ಆಡ್ತಾನೆ, ಕ್ರಿಕೆಟ್ ನೋಡ್ತಾನೆ, ಇಲ್ಲ ಬೀದಿ ತಿರ್ಗೋಕ್ ಹೋಗ್ತಾನೆ, ಇಲ್ಲ ಕುಟ್ತಾ ಕೂತ್ಕೊಳ್ತಾನೆ, ಚೇಷ್ಟೆ ಮಾಡ್ತಾ ಇರ್ತಾನೆ. ಒಟ್ಟು ತಪ್ಪಿರಕ್ಕಾಗಲ್ಲ. ಕರ್ತೃತ್ವ ಬುದ್ಧಿ ಇದ್ಮೇಲೆ ಅಭಿಮಾನ ಇದ್ಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಇನ್ನೊಂದ್ಸಲ 50ನೇ ಶ್ಲೋಕದಲ್ಲಿ ಜೋರ ಹೇಳ್ತೀವಿ. ಸರ್ವಶಾಸ್ತ್ರಾರ್ಥೋಪಸಂಹಾರ ಪ್ರಕರಣೇ ಚ, ಸರ್ವಶಾಸ್ತ್ರಾರ್ಥೋಪಸಂಹಾರ ಪ್ರಕರಣೇ ಚ ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ, ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ವಿಶೇಷತಃ ದರ್ಶಯಿಷ್ಯಾಮಃ, ಇತ್ಯತ್ರ ವಿಶೇಷತಃ ದರ್ಶಯಿಷ್ಯಾಮಃ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಮೋಧ ಮೇ, ಸಮಾಸೇನೈವ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ದೊಡ್ಡ ಚರ್ಚೆ ಮಾಡ್ತಾರಲ್ಲಿ, ಈ ಚತುರ್ಭುಜ ಶಂಕರಾಚಾರ್ಯ ಚರ್ಚೆ ಮಾಡೋದಲ್ಲಿ ಅಲ್ಲಿ ಇಡೀ ಶಾಸ್ತ್ರಾರ್ಥ, ಇಡೀ ಭಗವದ್ಗೀತಾ ಎಂಬ, ಭಗವದ್ಗೀತೆಯೇ ಶಾಸ್ತ್ರ ಅಂತ ಇದ್ದಾರೆ. ಭಗವದ್ಗೀತೆ ಎಂಬ ಇಡೀ ಶಾಸ್ತ್ರದ ಅರ್ಥ ಅಂದ್ರೆ ವಿಚಾರ, ವಿಷಯ. ಆ ವಿಷಯವನ್ನೆಲ್ಲ ಉಪಸಂಹಾರನ ಕನ್ಕ್ಲೂಷನ್, ಅದನ್ನು ಮಾಡುವ ಪ್ರಕರಣ ಅಂದ್ರೆ ಕಾಂಟೆಕ್ಸ್ಟ್. ಸಂಪೂರ್ಣವಾದ ಭಗವದ್ಗೀತೆ ಎಂಬ ಶಾಸ್ತ್ರದ ವಿಷಯವನ್ನ ಉಪಸಂಹಾರ ಮಾಡುವ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ವಿಶೇಷ ಚರ್ಚೆ ಮಾಡ್ತೀವಿ. ಯಾವ ಶ್ಲೋಕ ಅದು? ಸಮಾಸೇನೈವ ಕೌಂತೆಯ. ನೋಡಿ, ಸಂದರ್ಭವಾಗಿ ಹೇಳ್ತೀನಿ ಭಗವಂತ ಹೇಳ್ದ, ಚಚ್ಚಿಬಿಟ್ರು ಭಾಷೆಗಾರರು. ಶ್ಲೋಕ ಯಾವುದು? ಸಿದ್ಧಿಂ ಪ್ರಾಪ್ತೋ ತಥಾಪ್ನೋತಿ ನಿಬೋಧ ಮೇ, ಸಮಾಸೇನೈವ ಕೌಂತೆಯ ಜ್ಞಾನಸ್ಯ ನಿಷ್ಠಾ. ಅಲ್ಲಿ ಭಾಳ ಚರ್ಚೆ ಮಾಡಿದ ಭಾಷೆ. ಅಲ್ಲಿ ವಿಶೇಷವಾಗಿ ಇನ್ನು ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾರ್ಡಿನರಿ ಆಗಿ ಆ ವಿಷಯ ಬ್ರಾಡ್ ಇಲ್ಲಿ ಬ್ರೀಫ್ ಆಗಿ ಹೇಳಿದ್ವಿ. ಅಲ್ಲಿ ಡೀಟೇಲ್ ಆಗಿ ಎಲಾಬ್ರೇಟ್ ಮಾಡಿ ಹೇಳ್ತೀವಿ. ಸಾಕು ಅನ್ಬೇಕು. ಅದು 66ನೇ ಶ್ಲೋಕದಂತೂ ಚರ್ಚೆ ಬಿಟ್ಟಿದ್ದಾರೆ. 66ನೇ ಶ್ಲೋಕದ ಸಾಕ್ರಿ ಸಾಕು ಗುರುಗಳೇ, ಆ ಪೂರ್ವಪಕ್ಷಿಗೆ ಸಾಕು ಸಾಕು ಬಿಡ್ತಾ ಇಲ್ಲ ಭಾಷೆಗಾರರು. ಅಲಂ ಯಹ ಬಹು ಪ್ರಪಂಚೇನ ಇತಿ ಸಂಕ್ರಿಯತೆ. ಯಹ ಅಲಂ ಬಹು ಪ್ರಪಂಚೇನ ಅಲಂ, ಅದು ಅಲಂ ಬಂದ ತೃತೀಯ ಭಕ್ತಿ ಬರಬೇಕು ಅಂತ ವ್ಯಾಕರಣ ನಿಯಮ ಇದೆ. ನಮಸ್ವಸ್ತಿ ಸ್ವಾಹ ಸ್ವಧಾಲಂ ಷಡ್ಯೋಗ ಚಾ ಸೂತ್ರ. ಸ್ವಧಾ ಅಲಂ ಅದು ಚತುರ್ಥಿ ತೃತೀಯ, ಅದಕ್ಕೆ ನಮಸ್ವಸ್ತಿ ಸ್ವಾಹ ಸ್ವಧಾಮ್ ಅದಕ್ಕೆ ಚತುರ್ಥಿಯ, ಅಲಂ ಇದಕ್ಕೆ ತೃತೀಯ. ಬಹು ಪ್ರಪಂಚೇನ ಅಲಂ, ಅತಿ ಭೋಜನೇನ ಅಲಂ, ಅತಿ ರೋದನೇನ ಅಲಂ. ತುಂಬಾ ಊಟ ಮಾಡೋ ಸಾಕು ಸಾಕು ಊಟ ಮಾಡೋದು. ಅತಿ ಭೋಜನೇನ ಅಲಂ, ಭೋಜನ ಅಲಂ ಅನ್ಬಾರ್ದು, ಭೋಜನೇನ ಅಲಂ ಹಂಗೆ ಹೇಳೋದು. ದಾನೇನ ಅಲಂ, ರೋದನೇನ ಸಾಕು ಅಳೋದು ಅನ್ನೋದು ಹೇಳ್ಬೇಕಾ. ರೋದನಂ ಅಲಂ ಅನ್ಬಾರ್ದು, ರೋದನಂ ಅಲಂ ಅಂದ್ರೆ ತಪ್ಪು. ರೋದನೇನ ಅಲಂ ಅಂತ ಹೇಳ್ಬೇಕು. ಅಳುವುದು, ರೋದನ ಮೇಲೆ ಅಳುವುದು, ಅಲಂ ಅಂದ್ರೆ ಸಾಕು, ರೋದನ ಅಂತ. ನಾನು ಹೋಗಬೇಕು, ಅಹಂ ಗಂತವ್ಯಂ ತಪ್ಪು, ಮಯಾ ಗಂತವ್ಯಂ. ನಾನು ನದಿಗೆ ಹೋಗಬೇಕು, ಮಯಾ ನದಿ ಗಂತವ್ಯ. ನಾನು ವನಕ್ಕೆ ಹೋಗಬೇಕು, ಮಯಾ ವನಂ ಗಂತವ್ಯಂ. ನಾನು ಆಶ್ರಮಕ್ಕೆ ಹೋಗಬೇಕು, ಮಯಾ ಆಶ್ರಮ ಗಂತವ್ಯ.
ಬಹಳ ಈಸಿ ಸಂಸ್ಕೃತ. ಸಂಸ್ಕೃತದಲ್ಲಿ ಅದರಲ್ಲೇ ಎಲ್ಲಿ ನಿಯಮ ಜಾಸ್ತಿ ಇದೆಯೋ ಅದನ್ನ ಹಿಡ್ಕೊಳ್ಳೋ ಸುಲಭ. ಎಲ್ಲಿ ನಿಯಮವೇ ಇಲ್ವೋ ಏನೋಪ್ಪ ಇದಕ್ಕೆ ನಿನ್ನೆ ಹೇಳಿದಲ್ಲ ಅದು ಇದು ಪೀಸ್ ಅನ್ನೋದು. ಪೀಸ್ ಅನ್ನೋದು ಶಾಂತಿ ಒರೆಸುವಂತೆ, ಪೀಸ್ ಅಂದ್ರೆ ತುಂಡು ಒರೆಸುವಂತೆ. ಎಲ್ಲ ಪೀಸ ಪೀಸ್ ಪೀಸ್ ಮನಸ್ಸು ಪೀಸ್ ಆಯ್ತು ಅಂದ್ರೆ ಮನಸ್ಸು ಶಾಂತಿ ಆಯ್ತು ಅಂದ್ರೆ ಮನಸ್ಸು ತುಂಡು ಆಯ್ತು ಗೊತ್ತಿಲ್ಲ. ಪಂಚೇನ ಅಲಮುಂದು ಬಹಳವಾಗಿ ಹೇಳೋದ್ರಿಂದ ಸಾಕು ಇಲ್ಲಿಗೆ ಅಂತ ಹೇಳಿ ಉಪಸಂಸ್ಕೃತಿಯಲ್ಲಿ ಇಲ್ಲಿಗೆ ಕನ್ಫ್ಯೂಷನ್ ಮಾಡಲಾಗತ್ತೆ. ಇದು ಈಗ ಇದಂ ಶರೀರಂ ಇತ್ಯಾದಿ ಶ್ಲೋಕೋಪದಿಷ್ಟಸ್ಯ ಇದಂ ಶರೀರಂ ಇತ್ಯಾದಿ ಶ್ಲೋಕೋಪದಿಷ್ಟಸ್ಯ ಕ್ಷೇತ್ರಾಧ್ಯಾಯಾರ್ಥಸ್ಯ ಸಂಗ್ರಹ ಶ್ಲೋಕೋಯಂ ಉಪನ್ಯಸ್ಯತೆ ತಚ್ಛೇತ್ರಂ ಯಚ್ಚ ಇತ್ಯಾದಿ. ಈಗ ಇದಂ ಶರೀರಂ ಕೌಂತೆಯ ಶುರು ಮಾಡ್ಕೊಂಡು 13ನೇ ಅಧ್ಯಾಯವನ್ನ ಇತ್ಯಾದಿನ ಈ ರೀತಿಯಾಗಿ ಇತ್ಯಾದಿ ಇದೆ ಆದಿನ ಮೊದಲಾಗಿ ಅಂತ ಆರಂಭ ಶುರು ಮಾಡಿಕೊಂಡು ಶ್ಲೋಕದಿಂದ ಉಪದಿಷ್ಟ ಅದು ಹೇಳಿದ್ದಾದ. ಶ್ಲೋಕದಿಂದ ಹೇಳಿದ್ದಾಗಿರುವ ಕ್ಷೇತ್ರಾಧ್ಯಾಯದ ಅರ್ಥ ಇದೆಯಲ್ಲ ಅದನ್ನು ಸಂಗ್ರಹ ಹೇಳ್ಬಿಟ್ಟು ಒಂದು ಶ್ಲೋಕದಲ್ಲಿ. ಇವಾಗ ಅದರ ಸಂಗ್ರಹ ಶ್ಲೋಕೋಯಂ ಯಾವ್ದು ಮೊದಲನೇ ಶ್ಲೋಕ ಸಂಗ್ರಹ ಶ್ಲೋಕ, ಕ್ಷೇತ್ರಾಧ್ಯಾಯಕ್ಕಲ್ಲ ಸಂಗ್ರಹ ಶ್ಲೋಕ ಮೊದಲನೇ ಶ್ಲೋಕ. ಅದನ್ನ ಹೇಳಿತ್ತಲ್ಲ ಇದು ಅದನ್ನ ತಕ್ಷೇತ್ರ ಮೆಚ್ಚಿಯಾದಚ್ಚ ಅಂತ ಹೇಳಿ ಮತ್ತೆ ಅದನ್ನ ಸಂಗ್ರಹ ಮಾಡಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಮತ್ತೆ ವಿವರಣೆ ಕೊಡ್ಬೇಕು ಮುಂದೆ ಅದಕ್ಕೆ ಅಮಾನಿತ್ವ ಇದು ಮಹಾಭೂತಾನ್ಯ ಅಹಂಕಾರ ವಿವರಣೆ ಕೊಡಬೇಕು. ಇದಂ ಶರೀರಂ ಅಂತ ಹೇಳಿ ಈ ರೀತಿಯಾಗಿ ಶ್ಲೋಕದಲ್ಲಿ ಹೇಳಿದ್ದಾರೆ. ಕ್ಷೇತ್ರಾಧ್ಯಾಯದ ಅರ್ಥಕ್ಕೆ ಈ ತಕ್ಷೇತ್ರ ಮೆಚ್ಚಿಯಾದಿಚ್ಛ ಎಂಬುದು ಸಂಗ್ರಹ ಶ್ಲೋಕವಾಗಿ ಹೇಳಲಾಗುತ್ತದೆ ಏನು. ಇದು ಸಂಗ್ರಹ ಶ್ಲೋಕ, ಅದು ಸಂಗ್ರಹ ಶ್ಲೋಕ ಇದೆ, 2 ಸಂಗ್ರಹ ಶ್ಲೋಕ ಇರುವಾಗ ಮೊದಲನೇ ಶ್ಲೋಕವು ಸಂಗ್ರಹ ಶ್ಲೋಕ, ಈ ಶ್ಲೋಕವು ಸಂಗ್ರಹ ಶ್ಲೋಕ. ಆಮೇಲೆ ವ್ಯಾಚಿಖ್ಯಾಸಿತಸ್ಯ ಹಿ ಅರ್ಥಸ್ಯ ಸಂಗ್ರಹೋಪನ್ಯಾಸ ನ್ಯಾಯಃ ನ್ಯಾಯ್ಯಃ ಇವರು ನ್ಯಾಯಶಾಸ್ತ್ರಕಾರರು ಹೇಳ್ತಾರೆ. ತಾವು ಯಾವುದನ್ನು ವ್ಯಾಖ್ಯಾನ ಮಾಡಬೇಕು ಅಂತ ಅಂದ್ಕೊಳ್ತಾರೋ ಅದನ್ನ ಮುಂಚೆ ಸಂಗ್ರಹ ಹೇಳ್ಬೇಕಂತೆ, ಪ್ರತಿಜ್ಞೆ ಮಾಡಬೇಕು, ಸೂತ್ರಗಳು ಹೇಳಬೇಕು, ಆಮೇಲೆ ಅದಕ್ಕೆ ಹೇತು ದೃಷ್ಟಾಂತ ಯುಕ್ತಿ ಕೊಟ್ಟು ವಿವರಣೆ ಕೊಡಬೇಕು. ಹಾಗೆ ವ್ಯಾಖ್ಯಾನ ಮಾಡಬೇಕೆಂದು ಇಷ್ಟಪಟ್ಕೊಂಡದ್ದು ವ್ಯಾಚಿಖ್ಯಾಸಿತಸ್ಯ. ಈ ಆ ಚಿಖ್ಯಾಸಿತಸ್ಯ ಖ್ಯಾ ಪ್ರಕಥನೆ ಧಾತು ಖ್ಯಾತುಂ ಇಷ್ಟಂ ಚಿಖ್ಯಾಸಿತಂ ವಿ ಆ ಚಿಖ್ಯಾಸಿತಂ ವಿ ಆ ವ್ಯಾ ಏನ್ ಸಂಧಿ ವ್ಯಾಚಿಖ್ಯಾಸಿತಂ. ವಿ ಅಂದ್ರೆ ವಿಸ್ಪಷ್ಟವಾಗಿ, ಆ ಅಂದ್ರೆ ಎಂಟೈರ್ ಆಗಿ, ಚಿಖ್ಯಾಸಿತ ಅಂದ್ರೆ ಹೇಳಬೇಕು ಅಂತ ಅಂದ್ಕೊಂಡದ್ದಾಗಿರುವ, ಸಮಗ್ರವಾಗಿ ವ್ಯಾಪಕವಾಗಿ ಹೇಳಬೇಕು ಅಂತ ಅಂದ್ಕೊಂಡದ್ದಾಗಿರುವ ಅರ್ಥ ಇದೆಯಲ್ಲ ವಿಷಯ, ಆ ವಿಷಯಕ್ಕೆ ಸಂಗ್ರಹವಾಗಿ ಹೇಳುವಂಥದ್ದು ಹೇಳಬೇಕು ಅನ್ನೋದು ಒಂದು ನ್ಯಾಯ, ಒಂದು ನೀತಿ, ಒಂದು ನಡವಳಿಕೆ. ಅದು ತಾನು ಏನನ್ನ ಇವಾಗ ನಾನು ಯಜ್ಞದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಮಾತು ಹೇಳಬೇಕು. ಆಮೇಲೆ ಯಜ್ಞ ಅಂದ್ರೆ ಏನು, ಯಾವ ಧಾತುವಿಂದ ಬಂತೋ, ಯಾವ್ಯಾವ ವರ್ಷದಲ್ಲಿ ಬಳಸಿದ್ದಾರೆ, ಆಮೇಲೆ ಅಲ್ಲಿ ಎಷ್ಟು ಪ್ರಕಾರ ಇದೆ ಯಜ್ಞಗಳಲ್ಲಿ, ಯಾವ್ಯಾವ ಯಜ್ಞಕ್ಕೆ ಎಷ್ಟೆಷ್ಟು ಋತ್ವಿಜರು, ಏನೇನು ಸಂಭಾರಗಳು, ಯಾವ್ಯಾವ ದೇವತೆಗಳು, ಎಷ್ಟೆಷ್ಟು ಹಣ ಖರ್ಚಾಗತ್ತೆ, ಎಷ್ಟೆಷ್ಟು ದಿವಸ ಮಾಡ್ತಾರೆ, ಅದೆಲ್ಲ ಅದರ ಡೀಟೇಲ್ ಹಾಕ್ತಾ ಹೋಗುತ್ತೆ. ಒಂದು ವಾರ ಮಾತಾಡ್ತಾರೆ, ವಾರ ಏನದು ತಿಂಗಳಗಟ್ಟಲೆ ಮಾತಾಡ್ತಾರೆ ಯಜ್ಞ ಬಗ್ಗೆ. ಎಷ್ಟು ಯಜ್ಞ, 106 ಯಜ್ಞ ಇದೆ. ವ್ಯಾಖ್ಯಾನ ಮಾಡಬೇಕೆಂದುಕೊಂಡದ್ದಾಗಿರುವ ಅರ್ಥಕ್ಕೆ ಸಂಗ್ರಹವಾಗಿ ಹೇಳುವುದು ಅನ್ನೋದು ನ್ಯಾಯ. ನ್ಯಾಯ ಹೇಗೆ? ನ್ಯಾಯ ಅನಪೇತಂ ನ್ಯಾಯಂ, ನ್ಯಾಯಕ್ಕೆ ಹೊರಚಾಗದೆ ಇರುವಂಥದ್ದು ನ್ಯಾಯ. ನ್ಯಾಯ ಬೇರೆ, ನ್ಯಾಯ ಬೇರೆ. ನ್ಯಾಯ ಅನ್ನೋದು ಗುಣ, ನ್ಯಾಯ ಅನ್ನೋದು ತದ್ಧಿತ ಭಾವವಾಚಕ. ಗುಣವಾಚಕ ಭಾವವಾಚಕ ಅಂತ ಗೊತ್ತಾ? ಬಿಳುಪು ಅನ್ನೋದು ಗುಣವಾಚಕ, ಬಿಳುಪಾಗಿರೋದು ಭಾವವಾಚಕ. ಶೌಕ್ಲ್ಯ, ಶುಕ್ಲ ಅಂದ್ರೆ ಬಿಳುಪು, ಶೌಕ್ಲ್ಯ ಅಂದ್ರೆ ಬಿಳುಪಾಗಿರುವುದು. ಗುರು ಅಂದ್ರೆ ಭಾರ, ಗುರುತ್ವ, ಗುರುತ್ವ ಗೌರವ ಎರಡೂ ಇದೆ. ಗೌರವ ಉಂಟು. ಗುರೋಹ ಭಾವ ಗೌರವಂ, ಗುರೋಹ ಭಾವ ಗುರುತ್ವಂ. ತದ್ದಿತ ಪ್ರತ್ಯಯ ಆ ಪ್ರಕಾರ ಓದಬೇಕು. ಆ ತದ್ದಿತ ಪ್ರಕಾರದಲ್ಲಿ ಯಾವ್ಯಾವ್ದಕ್ಕೆ ಹೇಗೆ ಪ್ರತ್ಯಯ ಬರುತ್ತೆ, ಹೇಗೆ ಇದಾಗುತ್ತೆ, ಭಾಷೆ ಹಾಕೊಂಡು ಹೋಗ್ತಾರೆ. ಎಷ್ಟು ಬಿಗಿಯಾಗಿದೆ ಅಂದ್ರೆ ಸಂಸ್ಕೃತ ವ್ಯಾಕರಣ, ಅಂಥ ಭಾಷೆ ನ್ಯಾಯವಾಗಿ ನಮ್ಮ ದೇಶದ ಕಣ್ಮರೆ ಆಗ್ತಾ ಇದೆ. ಯಾರು ಅಧ್ಯಯನ ಮಾಡ್ತಾ ಇಲ್ಲ. ನಮ್ಮ ಅನುಪಮ ಅಧ್ಯಯನ ಮಾಡಿದ್ರೆ ಚೆನ್ನಾಗಿರುತ್ತೆ, ಬೇಡ ಅಂತ ಅದಕ್ಕೆ ಬೇಕಿಲ್ಲ ಸುಳ್ಳು ಅಂದ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ತತ್ವಕ್ಕೆ ಎಷ್ಟು ಹತ್ರ ಅಂದ್ರೆ ಪದಾರ್ಥನೂ ಸುಳ್ಳು. ಈ ಪದಕ್ಕೆ ಹೇಳುವ ನಾಮ ಇದೆಯಲ್ಲ, ನಾಮಕ್ಕೆ ಲಿಂಗ ವಿಚನ ವಿಭಕ್ತಿಯ ಹೊರತು ಪದಾರ್ಥಕ್ಕೆ ಲಿಂಗ ವಿಚನ ವಿಭಕ್ತಿ ಅಲ್ಲ.
ನಾ ಹೆಂಗಸಲ ಸ್ತ್ರೀಲಿಂಗ ಗಂಡಸಲ ಪುಲ್ಲಿಂಗ ಅಂತೀವಲ್ಲ, ಬೈತಾರೆ ಸಂಸ್ಕೃತ. ಏನ್ ಹೆಂಗಸಲ್ಲ ಹುಚ್ಚ ಅಂತಾರೆ. ಹೆಂಗಸು ಗಂಡಸು ಅನ್ನೋದೇನು ಶರೀರದಲ್ಲಿ ಏನು ವ್ಯತ್ಯಾಸ? ಎಲ್ಲ ಅದೇ ರಕ್ತ ಮೂಳ ಮಾಂಸ ಎಂಥದ್ದು? ಸುಮ್ಮನೆ ಹೆಂಗಸು ನೀವು ಹೆಸರು ಇಟ್ಕೊಂಡು ಮಾತ್ರ ವಿಭಾಗ ಮಾಡ್ಕೊಂಡು ಮಾಡ್ತಕ್ಕೆ ಆ ವಸ್ತು ಇದೆಯಾ ಬೇರೆ? ಅದನ್ನ ಹೇಳೋ ಪದ ಇದೆಯಲ್ಲ, ಆ ಪದ ನಮಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ ಬುದ್ಧಿಯನ್ನ. ಅದಕ್ಕೆ ಲಿಂಗ ಕೊಡ್ಬೇಕು. ಯಾವುದು ಬುದ್ಧಿಗೆ ಹತ್ತಿರವೋ ಅದಕ್ಕೆ ಲಿಂಗ ವಿಭಕ್ತಿ ವಚನ ಕೊಡ್ಬೇಕೆ ಹೊರತು ಯಾವ್ದು ಬುದ್ಧಿಗೆ ದೂರವೋ ಅದಕ್ಕೆ ಲಿಂಗ ವಿಭಕ್ತಿ ವಚನ ಕೊಟ್ಟ ಪ್ರಯೋಜನ ಇಲ್ಲ. ಆ ಪದಾರ್ಥ ಯಾವ ಲಿಂಗ ಅದನ್ನು ಏನದನಿಗೆ ನನಗೆ ಅರ್ಥನೇ ಆಗಿಲ್ಲ. ಅಂದ್ರೆ ಪದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗ. ಈ ಪುಸ್ತಕ ಅನ್ನೋ ಪದ ಯಾವ ಲಿಂಗ ಅಂತ ಕೇಳಿದ್ರೆ, ನೀ ಗ್ರಂಥ ಅಂದ್ರೆ ಪುಲ್ಲಿಂಗ ಆಗತ್ತೆ, ಪುಸ್ತಕಂ ಅದು ನಪುಂಸಕಲಿಂಗ ಆಗತ್ತೆ. ಎಷ್ಟು ಕನ್ಫ್ಯೂಸಿಂಗ್ ನೀವೇ ನೋಡಿ. ಮತ್ತೆ ಕನ್ಫ್ಯೂಸ್ ಅಲ್ಲ, ಅದ್ರಲ್ಲಿ ಅರ್ಥ ಇದೆ. ಅದರಲ್ಲಿ ನಿಮ್ಮ ಭಾವನೆ ಹೇಳುತ್ತೆ. ನಿಮಗೆ ಗ್ರಂಥ ಅನ್ನುವಾಗ ನಿಮಗೆ ಒಂದು ಅದರಲ್ಲಿ ಏನೋ ಒಂದು ಸಾತ್ವಿಕತೆ, ಒಂದು ಜ್ಞಾನದ ಒಂದು ಬೆಳಕಿದೆ ಅನ್ನೋ ಸೂಚನೆ ಮಾಡುವಾಗ ಪುಲ್ಲಿಂಗ ಪ್ರಯೋಗ ಆಗತ್ತೆ. ಒಂದು ಏನೋ ತಮೋ ಗುಣವನ್ನು ಆವರಣೆ ಮಾಡುವಂತ ಒಂದು ಇದ್ದಾಗ ಅದು ನಪುಂಸಕಲಿಂಗವನ್ನು ಉಂಟು ಮಾಡುತ್ತೆ. ಅದೇನೋ ಒಂದು ರಜೋಗುಣವನ್ನು ಉಂಟು ಮಾಡುವಾಗ ಸ್ತ್ರೀಲಿಂಗದನ್ನ ಸೂಚನೆ ಮಾಡುತ್ತೆ. ಆ ರೀತಿ ಮಾಡ್ಕೊಂಡಿದ್ದಾರೆ. ಭಾರಿ ಸೂಕ್ಷ್ಮ ಅದು. ಪದಾರ್ಥ ಸುಳ್ಳು ಅನ್ನೋದು ನಿಜ, ಪದಾರ್ಥ ಇಲ್ಲ. ಕುರ್ಚಿ ಕುರ್ಚಿ ಅನ್ನೋದು ಇಲ್ಲ, ಆ ಪ್ಲಾಸ್ಟಿಕ್ ಇರೋದು, ಮರವೇ ಇರೋದು. ಬಟ್ ನೀವು ಹೇಳಿದ್ರೆ ಯಾವ ಲಿಂಗದ ಪ್ರಯೋಗ ಯಾವ ಭಾವನೆ ಇಟ್ಕೊಂಡ್ ಬರುತ್ತೆ ಅದು ಈಗ ಲುಪ್ತ ಆಗ್ಬಿಟ್ಟಿದೆ ಅವರ ಪರಂಪರೆ ಗೊತ್ತಾಗಲ್ಲ. ಭಾಷೆ ಬರೋರ್ಗೂ ಗೊತ್ತಿಲ್ಲ. ನಿಜ ನಿಜ, ಅದು ಲುಪ್ತ ಆಗಿದೆ ಅದಂತೂ ಖಂಡಿತ. ಅದು ಮಾತ್ರ ಪ್ರಾಚೀನದಲ್ಲಿ ಅದು ಬಹಳ ಸ್ವರವೆಲ್ಲ ಹೇಳ್ತಾರೆ ಪದಗಳಿಗೆ. ಅವರು ಕ್ರಿಯಾಪದಗಳ ಸ್ವರ ಉಂಟು, ಧಾತುಗಳ ಸ್ವರ ಉಂಟು. ಈ ಸ್ವರವಾದ ಉದಾತ್ತ, ಇದಾದ್ರೆ ಉದಾತ್ತ, ಇದಾದ್ರೆ ಸರ್ವಾರ್ಧಾತ್ತ, ಇದಾದ್ರೆ ಇದು ಪ್ರಚಿ ಆಗತ್ತೆ. ಏನ್ ಹೇಳ್ತಾರೆ ಒಂದು ಪದಕ್ಕೆ. ಅನಂತ ಸಂಸ್ಕೃತ ಶಾಸ್ತ್ರ, ಅಂಥ ಶಾಸ್ತ್ರ ನೆಲ ಕಚ್ಕೊಂಡ್ಬಿಡ್ತೀವಿ ಇವತ್ತು. ನೆಲ ಕಚ್ಕೊಂಡು ಅದು ಶಾಸ್ತ್ರನ ಆಗ್ಬಿಟ್ಟು ಈ ಇಂಗ್ಲೀಷಿಂದ ದೇಶ ಹಾಳಾಯಿತು, ಸಂಸ್ಕೃತಿ ಹಾಳಾಯಿತು, ಎಲ್ಲವೂ ಹಾಳಾಯಿತು. ಯದ್ವಿಕಾರ್ಯತಶ್ಚಯತ್ ಸಚಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರ ಯಾವುದು ಮೊದಲನೇದು, ಆಮೇಲೆ ಎಂಥದ್ದು ಎರಡನೇದು, ಆಮೇಲೆ ಯಾವ ವಿಕಾರ ಉಳ್ಳದ್ದು ಮೂರನೇದು, ಯಾವುದರಿಂದ ಆಗತ್ತೆ ಯತಃ ಯಾವುದರಿಂದ ಆ ಕ್ಷೇತ್ರ ಉಂಟಾಗುತ್ತೆ ನಾಲ್ಕನೇದು, ಮತ್ತು ಅದರ ಪ್ರಭಾವ ಏನು. ಸಚಃ ಸಚಾನ ಇದು ಕ್ಷೇತ್ರದ್ದು ಯತ್ ಪ್ರಭಾವ ಶಬ್ದ ಪುಲ್ಲಿಂಗ ಸಹ ಅಂತ ಹಾಕಿದ್ದಾರೆ. ಅದರ ಪ್ರಭಾವ, ಅದರ ಸಾಮರ್ಥ್ಯ, ಶಕ್ತಿ ಏನು, ಅದೇನು, ಇಷ್ಟನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಮಾಸೇನ ಬ್ರೀಫ್ ಆಗಿ ಸಂಗ್ರಹವಾಗಿ ಹೇಳ್ತೀನಿ, ಕೇಳು ಅಂತಂದ. 4 ಪ್ರಶ್ನೆ. ಯಾವುದು ಎಂಥದ್ದು 1, ಯಾವ ವಿಕಾರ ಉಳ್ಳದ್ದು 2, ಯಾವುದರಿಂದ ಆಗುತ್ತೆ 3, ಪ್ರಭಾವ ಏನು 4. ಯಾವುದು ಎಂಥದ್ದು 2 ಮಾಡ್ಕೊಂಡ್ರೆ 5 ಆಗತ್ತೆ. ಅಮ್ಮ ಇದು ಮಿನಿಮಮ್ ಇದು ಮಾಡು. ಯಾವುದರ ವಿಕಾರ ಗುರುಗಳೇ? ಅದು ಆ ಕ್ಷೇತ್ರ ಅನ್ನೋದು ಪರಮಾತ್ಮನ ವಿಕಾರವ, ಅವ್ಯಾಕೃತದ ವಿಕಾರವ, ಕಾಲದೇಶದ ವಿಕಾರವ, ಅದೇ ಸಹಜವಾದು ಏನು, ಅದು ತತ್ವ ಏನು. ಅಂಗದ ಪ್ರಕೃತಿ ಪುರುಷಂದೇವ ವಿದ್ಯನಾದಿ ಭಾವಿ. ಪ್ರಕೃತಿ ಯಾವ್ದ್ರಿಂದ ಉಂಟಾಯ್ತು ಅಂತನುವ ಆ ಪ್ರಕೃತಿಯಿಂದ ಹೊರಗಿನ ಪ್ರಪಂಚ, ತೋರಿಕೆ ಪ್ರಪಂಚ ಯಾವ್ದ್ರಿಂದ ಉಂಟಾಯಿತು ಅಂತ. ಗುಣಗಳ ಯಾವುದರಿಂದ ಉಂಟಾಯಿತು, ಗುಣಗಳ ಉತ್ಪತ್ತಿ ಯಾವುದರಿಂದ, ಗುಣಗಳ ಪ್ರಭಾವ ಏನು, ಗುಣಗಳ ಸ್ವರೂಪ ಏನು, ಗುಣಗಳ ಎಲ್ಲ ಕ್ಷೇತ್ರ ಅನ್ನೋದಲ್ಲ. ಯತ್ ನಿರ್ದಿಷ್ಟಂ ಇದಂ ಶರೀರಮಿತಿ ತತ್ಶಬ್ದೇನ ಪರಾಮರ್ಶತಿ. ಆರಂಭ ಶ್ಲೋಕದಲ್ಲಿ ಇದಂ ಶರೀರಂ ಅಂತೇಳಿ ಯಾವುದನ್ನು ನಿರ್ದೇಶ ಮಾಡಿದ್ನೋ ಆ ಶರೀರ ಶಬ್ದ ನಪುಂಸಕವಾದ್ರಿಂದ ಅದನ್ನು ಈಗ ತತ್ತನ ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದ್ದಾನೆ. ಪರಾಮರ್ಶೆಯಿಂದ ರೆಫರ್ ಮಾಡೋದು.
ಅದು ಹಿಂದೆ ಶರೀರ ಹೇಳಿದ್ನಲ್ಲ ಇದಂ ಶರೀರಂ ಅಂತ, ಆ ಶರೀರವನ್ನು ಇಲ್ಲಿ ತತ್ ಅನ್ನೋ ಶಬ್ದದಿಂದ ಪರಾಮರ್ಶೆ ಮಾಡ್ತಾ ಇದ್ದಾನೆ, ಅದನ್ನು ಗುರುತಿಸ್ತಾ ಇದ್ದಾನೆ, ರೆಫರ್ ಮಾಡ್ತಾ ಇದ್ದಾನೆ. ತತ್ ಶಬ್ದೇನ ಪರಾಮರ್ಶತಿ. ಯಚ್ಚ ಇದಂ ನಿರ್ದಿಷ್ಟಂ ಕ್ಷೇತ್ರಂ ಯಚ್ಚ ಇದಂ ನಿರ್ದಿಷ್ಟಂ ಕ್ಷೇತ್ರಂ ತತ್ ಯಾದೃಕ್ ತತ್ ಯಾದೃಕ್ ಯಾದೃಶಂ ಸ್ವಕೀಯೈಃ ಧರ್ಮೈಃ. ಯಾದೃಶಂ ಸ್ವಕೀಯೈಃ ಧರ್ಮೈಃ. ಯಾವುದನ್ನ ಈ ಕ್ಷೇತ್ರ ಅಂತ ಹೇಳಿ ಇದನ್ನ ನಿರ್ದೇಶ ಮಾಡಿದ್ರು, ಇದು ಕ್ಷೇತ್ರ ನಿರ್ದೇಶ ಮಾಡಿದ್ರು, ಅದು ಯಾವ ತರಹದ್ದು ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ತನ್ನದಾದ ಧರ್ಮ ಅಂದ್ರೆ ಗುಣಗಳಿಂದ ಯಾವ ತರವಾಗಿದೆ, ಅದರ ಗುಣಗಳಿಂದ ಇವಾಗ ಬೆಂಕಿ ಬಿಸಿಯಾಗಿದೆ ಅರೆಯ ಇದು ಅಂತ ಹೇಳಿ ನಿರ್ದೇಶ ಮಾಡಿಸ್ತೋ, ಯಾವ ತರಹದ್ದು ಅಂತ ತನ್ನ ಧರ್ಮದಿಂದ ಹೇಳಿತ್ತೋ ಅದನ್ನ ಹೇಳ್ತಾ ಇದ್ದಾನೆ. ಚಶಬ್ದ ಸಮುಚ್ಚಯಾರ್ಥ. ಚಶಬ್ದ ಸಮುಚ್ಚಯಾರ್ಥ. ಯಚ್ಚ ಯಾದೃಚ್ಛ ಯತಶ್ಚ ಚಕಾರ ಇದೆಯಲ್ಲ, ಅದು 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 ಅದನ್ನು ತಿಳ್ಕೊಬೇಕು ಅಂತ, ಎಷ್ಟನ್ನು ತಿಳ್ಕೊಬೇಕು ಅಂತ ಅಂದ್ರೆ ಯಾವುದೋ ಕ್ಷೇತ್ರ ಅಂದ್ರೆ ಎಂಥದ್ದು ಅಂತ, ವಿಕಾರ ಏನು, ಆಮೇಲೆ ಯಾವುದರಿಂದ ಆಗಿದೆ, ಅದರ ಪ್ರಭಾವ ಏನು, ಎಲ್ಲವನ್ನೂ ಸೇರಿಸ್ಕೊಳ್ಳೋಕ್ಕೋಸ್ಕರ ಚಕಾರ ಹಾಕಿದೆ, ಚಕಾರ ಬಂದಿದೆ. ಸಮುಚ್ಚಯ, ಸಮುಚ್ಚಯ ಅಂದ್ರೆ ಕೂಡಿಸೋದು, ಕೂಡಿಸ್ಕೊಳ್ಳೋದಕ್ಕೆ ಸಮುಚ್ಚಯ ಅಂತಾರೆ. ಸಮ್ ಉತು ಚಯ, ಚಯ ಧಾತು ಏನೋ ಚೀಂಚೆಯನೆ ಕರೆಕ್ಟ್ ಮಾಡೋದು. ಸಮ್ ಉತು ಎರಡು ಸರ್ಗ, ಸಮ್ ಅಂದ್ರೆ ಚೆನ್ನಾಗಿ, ಉತ್ತಂದ್ರೆ ಹೆಚ್ಚಾಗಿ, ಚೀನವಾದಿ ಕೂಡಿಸ್ಕೊಳ್ಳೋದು ಸಮುಚ್ಚಯ, ಅಭ್ಯುಚ್ಚಯ ಸಮುಚ್ಚಯ. ಯದ್ವಿಕಾರಿ ಯೋ ವಿಕಾರ ಯಸ್ಯ ತದ್ ಯದ್ವಿಕಾರಿ. ಯೋ ವಿಕಾರ ಯಸ್ಯ ತದ್ ಯದ್ವಿಕಾರಿ ಮೂಲ ಪದ, ಅದಕ್ಕೆ ಸಮಾಸ ತೋರಿಸ್ತಾರೆ. ಯಾವುದು ವಿಕಾರವೋ ಯಾವುದಕ್ಕೋ ಅದು ಯದ್ವಿಕಾರಿ. ಯಾವುದು ವಿಕಾರ, ಇವಾಗ ನಮ್ಗೇನು ಭಯ ಆಗೋದು, ಸಂತೋಷ ಆಗೋದು, ಕೋಪ ತಾಪ ಬರೋದು, ಇದೆಲ್ಲ ಆ ಪ್ರಕೃತಿಯ ವಿಕಾರ, ಆ ಗುಣಗಳ ವಿಕಾರ. ಗುಣಗಳು ಬೇರೆ ಬೇರೆ ಥರ ನಮಗೆ ಪರಿಣಾಮ ಬೀರುತ್ತೆ. ಜಾಸ್ತಿ ಉಪ್ಪಿನಕಾಯಿ ಊಟ ಮಾಡು, ಖಾರ ಊಟ ಮಾಡು, ಕೋಪ ಜಾಸ್ತಿ ಇಂಥ ಉಪ್ಪು. ಸೊ ಸಾತ್ವಿಕ ಆಹಾರ ಮಾಡೋರಿಗೆ ಅದು ನಾವು ಉದಾಹರಣೆ ಹೇಳಿದೆ, ಎಲ್ಲವೂ ಉಪಾದಾನ ಅದರಿಂದ ಆಗುವ ಪದಾರ್ಥಗಳು. ವಾಯುವಿಗೆ ಆಕಾಶ, ತೇಜಸ್ಸಿಗೆ ವಾಯು, ಅಪ್ಪಿಗೆ ತೇಜಸ್ಸು, ನೀರಿಗೆ ಭೂಮಿಗೆ ನೀರು, ನೀರಿಗೆ ತೇಜಸ್ಸಿ ದ್ವಿಕಾರಿ. ಯತಃ ಯಸ್ಮಾಚ್ಚ ಯತ್ ಕಾರ್ಯಂ ಉತ್ಪದ್ಯತೆ ಇತಿ ವಾಕ್ಯಶೇಷಃ. ಯತಃ ಯಸ್ಮಾಚ್ಚ ಯತ್ ಕಾರ್ಯಂ ಉತ್ಪದ್ಯತೆ ಇತಿ ವಾಕ್ಯಶೇಷಃ. ಯತಃ ಪಂಚಮಿ ಇದೆಯಲ್ಲ, ಅದು ಉಪಾದಾನ ಕಾರಣಗಳನ್ನು ಹೇಳುತ್ತೆ. ಜನಿಕತ್ವ ಪ್ರಕೃತಿ ಸೂತ್ರ. ಮಣ್ಣಿನಿಂದ ಗಡಿಗೆ ಅಂದ್ರೆ ಮಣ್ಣೇ ಗಡಿಗೆ ಆಗಿದೆ ಅಂತ ಅರ್ಥ. ಹಾಗಾಗಿ ಈ ತಂದೆಯಿಂದ ಮಗನು ಅನ್ನುವಾಗ ತೃತೀಯ ಭಕ್ತಿ ಹೇಳ್ಬೇಕಂತೆ, ಪಂಚಮಿ ಬರಲ್ಲ. ನಿಮಿತ್ತ ಕಾರಣಕ್ಕೆ ತೃತೀಯ, ಉಪಾದಾನ ಕಾರಣಕ್ಕೆ ಪಂಚಮಿ ಹಾಕ್ಬೇಕು. ಮಣ್ಣಿನಿಂದ ಗಡಿಗೆ, ಬಂಗಾರದಿಂದ ಕುಂಡಲ, ಹಿರಣ್ಯ ಕುಂಡಲಂ, ಹಾಗೆ ಬ್ರಹ್ಮಣ ಜಗಜ್ಜಾಯತೆ, ಬ್ರಹ್ಮನಿಂದ ಅಂತ. ಹಾಗೆ ಉಪಾದಾನ ಕಾರಣನೇನೋ ಮೂಲ ವಸ್ತುವೇ ಬದಲಾವಣೆಯಾಗಿ ಇನ್ನೊಂದಾಗಿ ತೋರುತ್ತೆ ಉಪಾದಾನ ಕಾರಣ. ಯಾವುದರಿಂದ ಯಾವ ಕಾರ್ಯವು ಉಂಟಾಗುತ್ತದೆಯೋ ಅದು ಯತಶ್ಚ ಅಂತ ಹೇಳಿ ವಾಕ್ಯಕ್ಕೆ ಸೇರಿಸ್ಕೋಬೇಕು. ಶೇಷ ವಾಕ್ಯಶೇಷ ಅಂದರೆ ವಾಕ್ಯ ಪೂರ್ತಿ ಆಗಿಲ್ವಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ, ಅಧ್ಯಾಹಾರ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಅಂತ. ಸಚಯಃ ಕ್ಷೇತ್ರಜ್ಞಃ ಸಚಯಃ ಕ್ಷೇತ್ರಜ್ಞಃ ನಿರ್ದಿಷ್ಟಃ ನಿರ್ದಿಷ್ಟಃ ಸಹ ಯತ್ಪ್ರಭಾವಃ ಸಹ ಯತ್ಪ್ರಭಾವಃ ಯೇ ಪ್ರಭಾವಾಃ ಉಪಾಧಿಕೃತಾಃ ಶಕ್ತಯಃ ಯೇ ಪ್ರಭಾವಾಃ ಉಪಾಧಿಕೃತಾಃ ಶಕ್ತಯಃ ಯಸ್ಯ ಸಹ ಯತ್ಪ್ರಭಾವಶ್ಚ. ಯಸ್ಯ ಸಹ ಯತ್ಪ್ರಭಾವಶ್ಚ. ಸಚಯೋಯಪ ಸಾಚಾರ ಇವನು ಕ್ಷೇತ್ರಜ್ಞ. ಕ್ಷೇತ್ರಜ್ಞನ ಪ್ರಭಾವ ಏನು ಅಂತ, ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಜಗತ್ತನ್ನು ಹೊತ್ಕೊಂಡವನು ಕ್ಷೇತ್ರಜ್ಞ, ಜಗತ್ತು ಕ್ಷೇತ್ರ ಹೊತ್ಕೊಂಡವನು ಕ್ಷೇತ್ರಜ್ಞ. ಆ ಸಚ ಆ ಕ್ಷೇತ್ರಜ್ಞ ಇದಲ್ಲ, ಕ್ಷೇತ್ರ ಹೆಂಗೆ ಹೊತ್ಕೊಂಡಿದ್ದಾನೆ ಗೊತ್ತಾ? ಆಶ್ಚರ್ಯ ಅಂದರೆ ಭೂಮಿಯನ್ನು ಸೂರ್ಯ ಹೊತ್ಕೊಂಡು ಹಂಗೆ ಕಟ್ ಮಾಡೋಕ್ಕೆ ಆಗಲ್ಲ. ಹಗ್ಗದಲ್ಲಿ ಒಂದು ಚೆಂಡನ ಒಂದು ಇದನ್ನು ನಾವು ಹೀಗೆ ನಿಲ್ಸೋಕ್ಕಾಗಲ್ಲ. ಇಂಥ ತೂಕದ ಭೂಮಿಯನ್ನ ಆಕಾಶ ನಿಲ್ಲಿಸಿದಾನಲ್ಲ ಪುಣ್ಯಾತ್ಮ. ಏನದ್ಯೂರ್ಗ್ರ ಪೃಥ್ವೀಚ ದೃಢೇದ್. ಹೆಂಗೆ ಭೂಮಿಯವನು ಹಿಮಾಲಯ ಎಷ್ಟು ತೂಕ, ವಿಂಧ್ಯ ಪರ್ವತ, ಕೊಡಚಾದ್ರಿ, ಹೇಮಾದ್ರಿ, ಸಹ್ಯಾದ್ರಿ ಎಷ್ಟು ತೂಕ. ಅಂಥ ಭೂಮಿಯನ್ನ ಅಪ್ರಯತ್ನೇನ ಲೀಲಾನ್ಯಾಯನ ಪುರುಷ ನಿಶ್ವಾಸ ಆಟ ಆಡೋದಾಗೇನೆ ಆಕಾಶದಲ್ಲಿ ಇಟ್ಬಿಟ್ಟ. ತೇಲ್ತಾ ಇದೆ ಆಕಾಶದಲ್ಲಿ ಭೂಮಿ. ಅಡಿಗೆ ಜಾಕಿಲ್ಲ, ಭೂಮಿಗೆ ಜಾಕ್ ಕೊಟ್ಟಿಲ್ಲ, ಪಿಲ್ಲರ್ ಇಲ್ಲ, ಗರಗರ ಬೇರೆ 1000 ಕಿಲೋಮೀಟರ್ ವೇಗ ತಿರುಗ್ತಾ ಇದೆ. ಪುಡಿಪುಡಿ ಆಗುತ್ತೆ ಹೆಂಟ ತಿರುಗಿಸಿದಾಗೆ. ಏನು ವಿಚಿತ್ರ ಜಗತ್ತಿದ್ದು. ಅದನ್ನ ಆ ಚೇತನ ಅದು ಜೀವ ಹಿಡ್ಕೊಂಡಿದ್ದಾನೆ. ಹೊತ್ಕೊಂಡೋದು ಹೆಂಗೆ ಹಿಡ್ಕೊಂಡಿರೋದ, ಕನಸಿನ ಪ್ರಪಂಚ ಹಿಡ್ಕೊಂಡಂಗೆ ಹಿಡ್ಕೊಂಡಿದ್ದಾನೆ. ಸಾನ್ನಿಧ್ಯ ಮಾತೇನ, ಅಸ್ಥಿತ ಮಾತೇನ. ಬಾ 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 ಆ ಮಹಾನುಭಾವ ಏನು ಶಕ್ತ ಅಂದ್ರೆ
ಆ ಕ್ಷೇತ್ರಜ್ಞನೆಂಬುದಾಗಿ ಯಾರು ನಿರ್ದೇಶ ಮಾಡಿದೀವೋ ಅವನು ಯಾವ ಪ್ರಭಾವದವನು ಅಂತ ಪ್ರಭಾವ ಯಾವ ಉಪಾಧಿಯಿಂದಾಗಿರುವ ಪ್ರಭಾವಗಳು ಯಾವ್ಯಾವಿವೆಯೋ ಶಕ್ತಿಗಳಿದೆಯೋ ಯಾವನಿಗೋ ಅವನು ಯತ್ ಪ್ರಭಾವನು. ಕ್ಷೇತ್ರಜ್ಞಯೋ ಯಾಥಾತ್ಮ್ಯಂ ಯಥಾ ವಿಶೇಷಿತಂ ಸಮಾಸೇನ ಸಂಕ್ಷೇಪೇಣ ಮೇ ಮಮ ವಾಕ್ಯತಃ ಶೃಣು. ಶ್ರುತ್ವಾ ಅವಧಾರಯ ಇತ್ಯರ್ಥಃ. ಆ ಕ್ಷೇತ್ರಜ್ಞರುಗಳ ಕ್ಷೇತ್ರ ಅನಾತ್ಮ, ಕ್ಷೇತ್ರಜ್ಞ ಚೇತನ, ಇವುಗಳ ಯಾಥಾತ್ಮ್ಯ. ಯಥಾ ಆತ್ಮನೋ ಭಾವ ಯಾಥಾತ್ಮ್ಯಂ ಚಚಿತ ಪ್ರತ್ಯಯ. ಅದರ ಸ್ವರೂಪವಾಗಿದ್ದುಕೊಂಡಿರುವುದು. ಆತ್ಮನ ಸ್ವರೂಪವಾಗಿದ್ದುಕೊಂಡಿರೋದಿದೆಯಲ್ಲ ಅದು ಯಾಥಾತ್ಮ್ಯ. ಯಾವತ್ತು ಅದು ನಿಜವಾದ ಸ್ವರೂಪದ್ದಾಗಿ ಇದ್ದುಕೊಂಡಿರೋದು ಅನ್ನೋದಿಲ್ಲ. ನಾನು ಯಥಾ ವಿಶೇಷಣಂ ಯಾವ ರೀತಿ ವಿಶೇಷಗೊಳಿಸಿದೆಯೋ. ಕ್ಷೇತ್ರ ಅಂದರೆ ಮಹಾಭೂತಾನ್ಯ ಅಹಂಕಾರೋ ಬುದ್ಧಿರ ವ್ಯಕ್ತಮೇವಚ ಇಂದ್ರಿಯಾಣಿ ದಶೀಕಂಚ ಪಂಚಜೇಂದ್ರಿಯ ಗೋಚರ ಚಾದ್ಯ ಅದು. ಆಮೇಲೆ ನಸತ್ತನ್ನಾಸದುಚ್ಯತೆ ಕ್ಷೇತ್ರಜ್ಞ. ಈ ರೀತಿ ವಿಶೇಷಗೊಳಿಸಿದ್ದಾಗಿರುವ ಈ ಕ್ಷೇತ್ರಜ್ಞರುಗಳ ಯಾಥಾತ್ಮ ನಿಜ ಸ್ವರೂಪವನ್ನ ಸಂಕ್ಷಿಪ್ತವಾಗಿ ಬ್ರೀಫ್ ಆಗಿ ಸಂಗ್ರಹವಾಗಿ ಒಂದೇ ಇದನ್ನು ಹೇಳ್ತೀನಿ. ಕರೆಕ್ಟಾಗಿ ಅಟೆನ್ಷನ್ ಇಟ್ಟು ಕೇಳ್ಕೊ. ಎಲ್ಲೋ ಗಮನ ಇಟ್ಟೇನು ಬೇಡ, ಏನೋ ಕಕ್ಕನಾಗೆ ಎಲ್ಲೋ ನೋಡ್ತಾ ಇದ್ದೇನು ಬೇಡ. ಫುಲ್ ಅಟೆನ್ಷನ್ ಅಲ್ಲೇ ಗಮನ ಇಟ್ಟು ಕೇಳೋ. ಟಕ್ಕ ಗೊತ್ತಾಗ್ತದೆ. ಕೇಳ್ತಾನೆ ಅರ್ಥ ಆಯ್ತು. ಗುರುಳೇ ಕೃತಾರ್ಥನಾದೆ, ಮುಕ್ತನಾದೆ. ಅಯಮಹಮಸ್ಮಿ ಮೇ ವಿದೇಹ ವಾಂಚೀವ ಸಹದಾಸ್ಯಾಯ ಅಂತ ಜನಕ ಒಪ್ಪಿಸ್ದಂಗೆ ಎಲ್ಲ ಒಪ್ಪಿಸೋಗ್ತಿರ್ತಾರೆ. ಹಾಗೆ ಒಬ್ಬ ಗುರು ಶಿಷ್ಯನಂತ ಹೇಳಿದಾಗ ಶಿಷ್ಯ ಗುರುಳೇ ನಾನು ನಿಂಗೆ ಏನು ಕೊಡ್ಲಿ ಅಂತ ಕೇಳಿದಂತೆ. ಅದು ಗುರುಳು ನಂಗೆ ನಿನ್ನನ್ನು ಕೊಡಪ್ಪ ಅಂದ್ಬಿಟ್ರು. ನನ್ನನ್ನು ಹೆಂಗೆ ಕೊಟ್ಟು ಗುರುಳೆ? ಹೌದು, ನಂಗೆ ನಿನ್ನನ್ನು ಕೊಟ್ಟರೆ ನಾನು ತಗೋತೀನಿ, ನಂಗೆ ಇನ್ನೇನು ಬೇಡ. ಅಲ್ಲ ನಾನು ದುಡ್ಡು ಕೊಡ್ತೀನಿ, ನಂಗೆ ನಿಂದು ಬೇಡ ಅಲ್ಲಂತೆ. ಅಲ್ಲ ನಮ್ಮ ಹಸು ಕೊಡ್ತೀನಿ, ನಿಂದು ಬೇಡ, ನಂಗೆ ನಿಂದು ಬೇಡ, ನೀನು ಬೇಕು ಅಂದರು. ನೀನು ಅಂದರೆ ನೀನು ಯಾವುದನ್ನು ನಾನು ಅಂತಿದೆಯೋ ಆ ನಾನು ಅದನ್ನು ನನಗೆ ಕೊಟ್ಬಿಡು, ನೀನು ಆರಾಮಾಗಿರ್ತೀಯಂತೆ, ಅದನ್ನು ಕೊಡೋದು. ಅಯ್ಯೋ ನಮ್ಮ ನೀನೇ ತಗೋಬೇಕು ಅನ್ನಂತೆ. ನಾನು ತಗೋದು, ನೀನು ಕೊಡಬೇಕಪ್ಪ. ಏನು ಕೊಡ್ತೀನಿ ಬಂದಾಗ ನಿನ್ನನ್ನು ಕೊಟ್ಕೊಂಡ್ರೆ ನಾನು ನೋಡು ಆನಂದ ತಗೋತೀನಿ. ನಾನು ನಿಂದು ಏನು ಬೇಡ, ನನಗೆ ನಿನ್ನ ಮನೆ ಬೇಡ, ನಿನ್ನ ದುಡ್ಡು ಬೇಡ, ನಿನ್ನ ಕಾರ್ ಬೇಡ, ನಿನ್ನ ಯಾವ ವಸ್ತು ಬೇಡ, ನಿನ್ನ ದೇಹನೂ ಬೇಡ. ನಿನ್ನ ದೇಹ ನಿನ್ನಿಂದ ನನಗೆ ನೀನೇ ಬೇಕು. ನೀನು ನಿಜವಾಗಿ ಯಾವುದೋ ನಾನು ತಿಳ್ತಿದ್ಯೋ ಆ ನಾನು ಅದನ್ನು ನನಗೆ ಕೊಟ್ಬಿಡು ಅನ್ನಂತೆ ಗುರು. ಕಕ್ಕ ನೋಡ್ತಾ ಇದ್ದಾನೆ, ಹೆಂಗೆ ಕೊಡೋದಿದ್ದನ್ನ ಹೆಂಗೆ ಕೇಳಿದೆ ಇದು. ಅದಕ್ಕೆ ಗುರು ಅಂತೆ, ನಾನೆಲ್ಲ ಬಿಟ್ಕೊಬಿಡೋ ನಿಂಗೆ ಕೊಟ್ಟಂಗಾಗತ್ತೆ ಅಂದಂತೆ. ನಾನು ನೀನು ಒಂದಾಗ್ಬಿಡ್ತೀವಿ, ನನ್ನಲ್ಲಿ ಸೇರಿಬಿಡ್ತೀಯ ನೀನು, ನಾನಿಲ್ಲ ನೀನೇ ಎಲ್ಲ ಅಂದ್ಕೊ ಕೊಟ್ಟಂಗಾಗತ್ತೆ ಅಂದ್ರಂತೆ. ಅಯ್ಯೋ ಗುರುಳಿಗೆ ಕಷ್ಟ ಆಗತ್ತಲ್ಲ, ಇದು ಹೆಂಗೆ ಕೊಡ್ಲಿ ಏನಂತೆ. ಬಿಡು, ನಾನು ಬಿಟ್ಕೊ, ನಾನಿಲ್ಲ ಅನ್ನೋ, ನಾನಲ್ಲ ಅನ್ನೋ. ಯಾಕೆ ನಾನು ಬಡ್ಕೊಳ್ತೀಯಲ್ಲ, ನಾನಿಲ್ಲ ನಾನಲ್ಲ ಅದು ಅಂತ ಹೇಳ್ಕೊಂಡು ಆಯ್ತಪ್ಪ ನಾನು ನಿನ್ನ ಕೊಟ್ಕೊಂಡ್ಯಾ, ನಾನು ನೀನು ಒಂದೇ ಆಗ್ಬಿಟ್ವಿ. ಹಬ್ಬ ಅದ ಘಟಾಕಾಶ ಮಹಾಕಾಶ ಸೇರ್ಕೋ ಹಾಗೆ. ಸಂಕ್ಷೇಪವಾಗಿ ನನ್ನ ವಾಕ್ಯದಿಂದ ಕೇಳ್ಬಿಟ್ಟು ನಿಶ್ಚಯ ಮಾಡ್ಕೋ, ಗೊತ್ತು ಮಾಡ್ಕೋ ಅಂತ. ತತ್ ಕ್ಷೇತ್ರಜ್ಞ ಯಾಥಾತ್ಮ್ಯಂ ವಿವಕ್ಷಿತಂ ಸ್ತೌತಿ. ಕ್ಷೇತ್ರಜ್ಞ ಯಾಥಾತ್ಮ್ಯಂ ವಿಕ್ಷಿತಂ ಸ್ತೌತಿ. ಶ್ರೋತೃ ಬುದ್ಧಿ ಪ್ರರೋಚನಾರ್ಥಂ. ಆ ಕ್ಷೇತ್ರಜ್ಞರುಗಳ ನಿಜ ಸ್ವರೂಪವನ್ನು ಹೇಳಬೇಕು ಅಂದ್ಕೊಂಡಿದ್ದಾನಲ್ಲ, ಅದನ್ನು ಹೊಗಳ್ತಾ ಇದ್ದಾನೆ. ಆ ನಿಜ ಸ್ವರೂಪ ಎಂಥದ್ದು ಗೊತ್ತನೋ. ನಾನು ಯಾವ ಕ್ಷೇತ್ರಜ್ಞರುಗಳ ತತ್ವವನ್ನ ನಿಜ ಸ್ವರೂಪವನ್ನು ತಿರುಳನ್ನ ನಿನಗೆ ತಿಳಿಸ್ಕೊಡ್ತೀನಿ ಅಂತ ಹೊರಟಿದ್ದೀನಿ. ಸಾಮಾನ್ಯ ವಿಚಾರ ಅಲ್ಲ ಕಣೆ, ಅದು ಬಹಳ ಹೆಚ್ಚಿನ ವಿಚಾರ, ಬಹಳ ಶ್ರೇಷ್ಠ ವಿಚಾರ. ಋಷಿಗಳೆಲ್ಲ ಕೊಂಡಾಡಿರೋ ವಿಚಾರ. ಋಷಿಗಳು, ವೇದಗಳು, ಸ್ಮೃತಿಗಳು, ಪುರಾಣಗಳೆಲ್ಲ ಕೊಂಡಾಡಿದೆ ಅಂಥ ಮಹತ್ತರವಾದ ವಿಚಾರ ಅಂತ. ಆ ವಿಚಾರ ಕಣೋದು, ಅದನ್ನು ಹೇಳ್ತಿದ್ದೀನಿ. ಸುಮ್ಮನೆ ಕಾಗಕ್ಕ ಗುಬ್ಬಕ್ಕ ಕಥೆ ಅನ್ಕೋಬೇಡ. ಏನೋ ಬೇಡದೇ ಇರೋ ಕಥೆ ಹೇಳಿ ಕೃಷ್ಣ ಒಮ್ಮೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ, ಬೇಡದೇ ಇರೋ ವಿಷಯ ಹೇಳ್ತಿದ್ದಾನೆ, ಹಾಗನ್ಕೋಬೇಡ. ಭಾರೀ ಶ್ರೇಷ್ಠವಾದ, ನನ್ನಿಂದಲ್ಲದೆ ಇನ್ನೆಲ್ಲೂ ಸಿಗೋಲ್ಲ ಈ ವಿಚಾರ. ನಾನು ಹೇಳಿ ನೀನು ತಿಳ್ಕೊಂಡೆ. ಇನ್ನು ಕೃಷ್ಣನ್ ಬಿಟ್ಟು ಇನ್ಯಾರೋ ಹೇಳ್ತಾರೆ ಅಂತ ಹೋದ್ರೆ, ದುರ್ಯೋಧನ ಹೋದ್ರೆ, ದುಶ್ಯಾಸನ ಹೋದ್ರೆ ಏಟ್ ಕೊಡ್ತಾರೆ ಅಷ್ಟೇ, ಅದು ಇನ್ನೇನು ಕೊಡಲ್ಲ. ವಿಚಾರ ನನ್ನಿಂದಲೇ ತಿಳ್ಕೋಬೇಕು, ನಾನೇ ಹೇಳಬೇಕು. ಆದ್ರಿಂದ ವಿವಕ್ಷಿತಂ ಹೇಳಬೇಕೆಂದುಕೊಂಡ ಕ್ಷೇತ್ರಜ್ಞರುಗಳ ಯಾಥಾಜ್ಞಾನ ನಿಜ ಸ್ವರೂಪವನ್ನ ಸ್ತೌತಿ ಹೊಗಳುತ್ತಿದ್ದಾನೆ. ಯಾಕೆ ಹೊಗಳ್ಬೇಕೋ? ಕೇಳುವಂತಹ ಶಿಷ್ಯನ, ಸಾಧಕನ ಅಥವಾ ಅರ್ಜುನನ ಬುದ್ಧಿಯಲ್ಲಿ ರುಚಿ ಹುಟ್ಟಬೇಕು. ಪ್ರರೋಚನ ಅಂದ್ರೇನೋ? ಟೆಂಪ್ಟ್ ಆಗೋದು, ರುಚಿ ಇಟ್ಟೋದು.
ಪ್ರಕರ್ಷೇಣ ರೋಚನ. ಈ ವಿಚಾರವಾ, ಹೇಳು ಹೇಳು ನಾನು ಕೇಳ್ಕೊಂಡಿದ್ದೀನಿ, ಎಂಥ ವಿಚಾರವಾ ಅಂಥೇಳಿ ಆ ರುಚಿ ಹುಟ್ಟುವುದಕ್ಕೋಸ್ಕರವಾಗಿ ಪರಮಾತ್ಮ ಹೊಗಳ್ತಾ ಇದ್ದಾರೆ. ತುಂಬ ಹೊಗಳ್ಬಿಟ್ರೆ ನಂಗೆ ಬೇಕಲ್ಲ ಅದು, ನಂಗೆ ತಂದುಕೊಡ್ತೀರಾ, ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ, ಎಷ್ಟೆಲ್ಲ ಹೋಗಲಿ ನಾನು ತಂದುಕೊಡ್ತೀನಿ, ನಾನು ತಂದುಕೊಡಿ ಅಂತ. ನೀವು ತುಂಬ ಒಂದು ಪದಾರ್ಥ ಚೆನ್ನಾಗಿ ಹೊಗಳ್ಬಿಡಿ, ಆ ಕೇಳೋರು ನಂಗೂ ಬೇಕಲ್ಲ, ನಂಗೂ ಕೊಡಿ ಅಂತ ಶುರು ಮಾಡ್ಬಿಡ್ತಾರೆ. ಮುಂಚೆ ಅವ್ರಿಗೆ ಗೊತ್ತೇ ಇರಲ್ಲ, ಏನು ಅಂದಿರಲ್ಲ. ಆಮೇಲೆ ತುಂಬ ಒಂದು ಅರ್ಧ ಗಂಟೆ ಆದ್ಮೇಲೆ ಎಕ್ಸ್ಪ್ರೆಷನ್ ಕೊಟ್ಟು ಹಾಗಿದ್ದೇವೆ ಹೀಗಿರುತ್ತೆ ಅಂದ್ಬಿಟ್ರೆ ಆಮೇಲೆ ತಲ್ಕೊಂಡ್ಮೇಲೆ ಏನೂ ಇಲ್ಲ, ಬರೀ ಮೋಸ, ಸುಮ್ಮನೆ ದುಡ್ಡು ದಂಡ ಮಾಡಿದ್ರೆ ಹೆಂಗೋ ಹೋಗೋದ್ರಿಂದ ಆಮೇಲೆ ಬಯಸ್ಕೋಬೇಕು. ಪ್ರಪಂಚದಲ್ಲ ಹಾಗೆ, ಇಲ್ಲಿ ಮಾತ್ರ ಹಂಗಲ್ಲ. ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಷ್ಟು ಪ್ರಪಂಚ ಜನ ಎಷ್ಟು ಮೋಸ ಮಾಡ್ತಾರೆ ಅಂದರೆ, ನಿಮ್ಮ ದುಡ್ಡಿದೆ ಗೊತ್ತಾಗ್ಬಿಟ್ಟು ಅದನ್ನು ತಗೊಳ್ಳಿ, ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಹಂಗಿರುತ್ತೆ ಹಿಂಗೆ, ಬರೀ ಸುಳ್ಳು, ಎಂಥದ್ದಿಲ್ಲ ಅದು. ಸಂಜೆವರೆಗೂ ಘಮ ಘಮ ವಾಸನೆ ಬರ್ತಾ ಇರುತ್ತೆ ಅಂತಾರೆ, ಕೆಟ್ಟ ವಾಸನೆ ಬರುತ್ತೆ. ಮಧ್ಯಾಹ್ನ ಬೆವರು ಬಿಟ್ರೆ ಆ ಸೆಂಟಿಗೆ ಕೆಟ್ಟ ವಾಸನೆ. ಋಷಿಭಿರ್ ಬಹುಧಾ ಗೀತಂ ಛಂದೋಭಿರ್ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಃ ಚ ಏವ ಹೇತುಮದ್ಭಿಃ ವಿನಿಶ್ಚಿತೈಃ. ಋಷಿಭಿಃ ವಸಿಷ್ಠಾದಿ ಋಷಿಗಳು, ವ್ಯಾಸಾದಿ ಮಾಡಿದರೆ ವಸಿಷ್ಠಾದಿ ಋಷಿಗಳು ಬಹಳವಾಗಿ ತಮ್ಮ ಸ್ಮೃತಿಯಲ್ಲಿ ಕೊಂಡಾಡಿದ್ದಾರೆ ಈ ವಿಚಾರವನ್ನ. ಛಂದೋಭಿನ ಋಗಾದಿ ವೇದಗಳಿಂದ, ಛಂದಸ್ಸು ಅಂದ್ರೆ ವೇದಗಳಿಗೆ ಛಂದಸ್ಸು ಅಂತಾರೆ, ಛಂದೋಬದ್ಧವಾಗಿರೋದ್ರಿಂದ ಋಗಾದಿ ಮಂತ್ರಗಳಿಂದಲೂ ಈ ವಿಚಾರವು ಬಹಳವಾಗಿ ಕೊಂಡಾಡಲ್ಪಟ್ಟಿವೆ. ಅಷ್ಟೇ ಅಲ್ಲ, ಬ್ರಹ್ಮಸೂತ್ರ ಪದ ಅಂದ್ರೆ ಬ್ರಹ್ಮವನ್ನು ಸಂಗ್ರಹವಾಗಿ ಹೇಳುವಂತಹ ಆತ್ಮೇಚ್ಛೇವೋಪಾಸಿತ ಇತ್ಯಾದಿ ವಾಕ್ಯ. ಬ್ರಹ್ಮಸೂತ್ರ ಇವತ್ತು ಪ್ರಸಿದ್ಧ ಆಗಿದ್ದಿಲ್ಲ ಗ್ರಂಥ, ಬಾದರಾಯಣರದು, ಅದಲ್ಲ, ಅದನ್ನು ಬ್ರಹ್ಮಸೂತ್ರ ಅಂತ ಹೇಳ್ತಾ ಇಲ್ಲ. ತುಂಬ ಈ ಥೀಬೋ ಮಹಾಶಯರೆಲ್ಲ ಬ್ರಹ್ಮಸೂತ್ರ ಅಂದ್ರೆ ಈ ಬಾದರಾಯಣ ಅಥಾತ್ವ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯ ಸೇತಃ ಶಾಸ್ತ್ರ, ಅದನ್ನು ಬ್ರಹ್ಮಸೂತ್ರ ಭಗವಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಬಾದರಾಯಣರು ತಾವು ಹೇಳೋ ವಿಚಾರಕ್ಕೆ ಭಗವದ್ಗೀತೆಯನ್ನ ಪರಾಮರ್ಶೆ ಮಾಡ್ತಾರೆ, ಅಸ್ಪರ್ಯತೇಚ ಅಂತ. ಗೀತೆಯನ್ನು ಅವ್ರು ಕೋಟ್ ಮಾಡೋದ್ರಿಂದ ಬಾದರಾಯಣರಿಂದ ಹಿಂಚೆ ಇದ್ದದ್ದು ಇದು ಯಾವುದೋ ಭಗವದ್ಗೀತೆ ದ್ವಾಪರ ಯುಗ, ಬ್ರಹ್ಮಸೂತ್ರ ಕಲಿಯುಗದ ಆರಂಭದಲ್ಲಿ ಬಂದದ್ದು. ವ್ಯಾಸರು ಬರೆದದ್ದು ಅಲ್ಲೂ ಅಲ್ಲ, ಬ್ರಹ್ಮಸೂತ್ರನ ವ್ಯಾಸರು ಅಂತಾರೆ. ಯಾಕೆಂದ್ರೆ ವ್ಯಾಸರನ್ನ ಶಂಕರಾಚಾರ್ಯರು ಬೇರೆಯಾಗೇ ಇದು ಮಾಡ್ತಾರೆ. ಅಪಾಂತರತಮೋ ನಾಮ ವೇದಾಚಾರ್ಯ ಕಲಿದ್ವಾಪರ ಸಂಧೌ ಕೃಷ್ಣದ್ವೈಪಾಯನೇ ಸಂಭವ ಅಂತದೆ. ಹಾಗೇನಾದ್ರು ವ್ಯಾಸರು ಬಾದರಾಯಣರು ಒಂದೇ ಅಂತಾಗಿದ್ದೆ ಐಮೇವ ಸೂತ್ರಕಾರ ಅಂತ ಹೇಳ್ತಿದ್ದವರು. ಬ್ರಹ್ಮಸೂತ್ರವನ್ನು ಬರೆದರು ವ್ಯಾಸರಲ್ಲ, ಬಾದರಾಯಣಾಚಾರ್ಯರು. ಬಾದರಾಯಣರು ಬೇರೆ, ವ್ಯಾಸರು ಬೇರೆ. ಆದರೆ ವ್ಯಾಸರಿಗೂ ಬಾದರಾಯಣ ಅಂತ ಹೆಸರಿದೆ. ವ್ಯಾಸರನ್ನ ಭಾಗವತದಲ್ಲಿ ಶುಕರನ್ನ ಬಾದಾಯಣಿ ಅಂತಾರೆ. ವ್ಯಾಸರಿಗೆ ಬಾದರಾಯಣ ಅಂತ ಹೆಸರಿರ್ಬೋದು, ಆದರೆ ವೇದವ್ಯಾಸರು, ಅದೇ ಮಹಾಭಾರತವನ್ನು ಬರೆದಂತಹ ವ್ಯಾಸರು ಈ ಬ್ರಹ್ಮಸೂತ್ರವನ್ನು ಬರೆದದ್ದಲ್ಲ. ಯಾಕೆಂದ್ರೆ ಈ ಬ್ರಹ್ಮಸೂತ್ರದಲ್ಲಿ ತಾವು ಹೇಳುವ ವಿಚಾರಕ್ಕೆ ಮಹಾಭಾರತವನ್ನ ಗೀತೆಯನ್ನ ಕೋಟ್ ಮಾಡ್ತಾರೆ. ತಮ್ದಕ್ಕೆ ತಾವೇ ಕೋಟ್ ಮಾಡೋದು ಯಾವತ್ತೂ ಪ್ರಮಾಣ ಆಗಲ್ಲ. ನಾನು ಹೇಳಿದಕ್ಕೆ ನಾನೇ ಹೇಳಿದೆ ಪ್ರಮಾಣವ ಆಗಲ್ಲ. ಯಾಕೆ ಆಗ್ಬಾರ್ದು ವಾದ ಮಾಡಿದ್ರು ಇವರು ಕೃಷ್ಣಶಾಸ್ತ್ರ ಮಾತ್ರ. ನಾನು ಇದೇ ಅವ್ರು ಇಲ್ಲ ವೇದವ್ಯಾಸರು ಮತ್ತೆ ಬಾದರಾಯಣರು ಒಬ್ಬರೇ, ವೇದವ್ಯಾಸರ ಬ್ರಹ್ಮಸೂತ್ರ ಬರೆದದ್ದು ಅಂತಂದ್ರು. ಇಲ್ಲ, ಶಂಕರಾಚಾರ್ಯರು ಒಪ್ಪಿಲ್ಲ ಅಂದೆ. ಶಂಕರಾಚಾರ್ಯ ಖಂಡನೆ ಮಾಡಿಲ್ಲ ಅಂದ್ರು. ಅಲ್ಲ, ಶಂಕರಾಚಾರ್ಯರು ಬಾದರಾಯಣ ಪೃಥಕ್ಕಾಗಿ ತಗೊಂಡಿರೋದ್ರಿಂದ ಒಪ್ಪಿಲ್ಲ ಅಂತ ಆಯ್ತು, ಖಂಡನೆ ಮಾಡ್ಬೇಕಾಗಿಲ್ಲ ಬೇರೆ ಇದೆ. ಬ್ರಹ್ಮಸೂತ್ರ ಪದಾನು ಇರಲೇ ಇಲ್ಲ. ಆ ಶಾರೀರಿಕ ಮೀಮಾಂಸಾ ಶಾಸ್ತ್ರಂ ವೇದಾಂತ ಮೀಮಾಂಸಾ ಶಾಸ್ತ್ರಂ ಅಂತ ಹಾಗೆ ಪದ ಇತ್ತು. ವಯಮಸ್ಯಾಂ ಶಾರೀರಿಕ ಮೀಮಾಂಸಾಯಾಮ ವೇದಾಂತ ಮೀಮಾಂಸಸ್ಯ ವ್ಯಾಚಿಖ್ಯಾಸಿತ ಇದಂ ಆದಿಮಂ ಸೂತ್ರಂ ಅಂತ. ತುಂಬಾ ಜನಕ್ಕೆ ಐತಿಹಾಸಿಕವಾಗಿ ಭಾರಿ ಕನ್ಫ್ಯೂಸು ಮಾಡ್ತಾರೆ. ಈ ಪಂಡಿತರು ಇದೆಲ್ಲ ವಿದ್ವಾಂಸರು ಪಂಡಿತರು ಇದೆಲ್ಲ ಕನ್ಫ್ಯೂಸ್ ಮಾಡಕ್ಕೆ ಇರೋರು. ಹಂಗಿರ್ಬಾರ್ದು, ಯಾವ್ದು ನಂಬೇಕು ಯಾವ್ದು ನಂಬಾರ್ದು ಗೊತ್ತೇ ಆಗಲ್ಲ.
ಗೋಪಾಲಾಚಾರ್ಯ ಅವರೆಲ್ಲ ಮಾಧುರ ಆಚಾರ್ಯ ತಿಳ್ಕೊಳ್ಳೋದು ಆತರ ಗೋಪಾಲ ಆಚಾರ್ಯ ಮಾಧುರ ಬಾದರಾಯಣ ಆಚಾರ್ಯರಿಗೆ ಮಾಧುರ ತಿಳ್ಕೊಂಡ್ಬಿಟ್ರಿ. ಶಂಕರಾಚಾರ್ಯ ಶಂಕರಾಚಾರ್ಯನಿಗೆ ಬಾದರಾಯಣಾಚಾರ್ಯ. ಮಾಧುರ ಜಾಸ್ತಿ ಆಚಾರ್ಯ. ಸೂತ್ರ ಪದ ಅಂದ್ರೆ ಬ್ರಹ್ಮವನ್ನ ಸಂಗ್ರಹವಾಗಿ ಹೇಳುವಂತಹ ಶ್ರುತಿವಾಕ್ಯಗಳಿಂದಲೂ ಮತ್ತು ಹೇತುಮದ್ಭಿ ಯುಕ್ತಿಯಿಂದ ಕೊಟ್ಟಂತಹ ಯುಕ್ತಿಯಿಂದ ಕೂಡಿದಂತಹ ನಿಶ್ಚಯರೂಪವಾದ ವಾಕ್ಯಗಳಿಂದಲೂ ಇದನ್ನ ತಿಳಿಸ್ಕೊಟ್ಟಿದೆ. ಕ್ಷೇತ್ರಗಳಿಗೆ ತಿಳಿಸ್ಕೊಟ್ಟಿದೆ. ಅದನ್ನು ತಿಳ್ಕೊಬೇಕು ನೀನು. ಅದನ್ನು ಗೊತ್ತು ಮಾಡ್ಕೊಂಡ್ರೆ ಬಹಳ ಹೆಚ್ಚಿನ ಪುರುಷಾರ್ಥ ಉಂಟು ಅಂತ ಹೇಳಿ ಶ್ಲೋಕ ಭಾಷೆ ನಾಳೆ 12:35 ಆಯ್ತಲ್ಲ.